ಯಾರಾದರೂ ಮೊಟ್ಟ ಮೊದಲು ಬಂದಿದ್ದೀರಾ? ಇವತ್ತು ಮೊಟ್ಟ ಮೊದಲು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರುವವರು ಯಾರಿಲ್ಲ? ಎಲ್ಲ ಹಳಬ್ರೆ, ಎಲ್ಲರೂ ಹಳಬ್ರೆ. ಒಳ್ಳೆಯದು. ಅದು ದೇವರು ನಮ್ಮನ್ನು ಹೊಸಬರಾಗಿ ಮಾಡುತ್ತಾನೆ ಇವತ್ತು. ಹಲ್ಲೆಲೂಯಾ. ದೇವರು ಯಾವಾಗಲೂ ಹೊಸಬರಾಗಿ ನಮ್ಮನ್ನು ಮಾಡ್ತಾನೆ. ಪ್ರತಿದಿನ ಹೊಸಬರಾಗಿ ಮಾಡ್ತಾನೆ. ಹೊಸ ವರ್ಷದಲ್ಲಿ ಮಾತ್ರವಲ್ಲ. ಈಗ ದೇವರು ಹೊಸದಾಗಲ್ಲ, ನಾವೇ ಹೊಸದೆಲ್ಲ ತಗೊಳ್ಳೋದು ಇಷ್ಟಪಡೋದು ಅಲ್ವಾ? ಹೊಸ ವರ್ಷಕ್ಕೆ ಬಂದಾಗ ನಮಗೆ ಎಷ್ಟು ಸಂತೋಷ ಅಲ್ವಾ? ಹೊಸ ವರ್ಷ ಬಂದಾಗ ಈಗಾಗಲೇ ಫೆಬ್ರವರಿ ಅರ್ಧ ಬಂತಲ್ಲ, ಎಲ್ಲ ಹಳದಾಗುತ್ತೆ. ಹೊಸ ಬಟ್ಟೆ ಹೊಸ ವರ್ಷಕ್ಕೆ ತಗೊಳ್ತೀವಲ್ವಾ? ಫಸ್ಟ್ ಹಾಕಿದ ದಿವಸ ಹೊಸತು, ಆಮೇಲೆ ಅಷ್ಟೇ. ಮದುವೆಯಾಗುವ ದಿವಸ ಹೊಸತು, ಆಮೇಲೆ ಅದೇ ಸಾಧಾರಣ ಕನ್ನಡದಲ್ಲಿ ನಾವು ಹೇಳ್ತೀವಲ್ಲ, ಹಳೆಯ ಗಂಡನ ಪಾದವೇ. ಈ ಹಿರಿಯರು ಇವೆಲ್ಲ ಸುಮ್ಮನೆ ಹೇಳಿಲ್ರಿ. ಯಾವಾಗಲೂ ಒಂದೇ ರೀತಿಯಲ್ಲಿರುವನು ದೇವರೊಬ್ಬನೇ. ಹಲ್ಲೆಲೂಯ. ಆತನು ಯಾವಾಗಲೂ ಒಳ್ಳೆಯವನೇ. ಪ್ರತಿ ಕ್ಷಣವೂ ನಮ್ಮನ್ನು ಹೊಸತು ಮಾಡೋಕ್ಕೆ ಇಷ್ಟಪಡ್ತಾನೆ. ಬಟ್ ನಾವು ದಾರಿಗೆ ಬರಲ್ಲ, ಏನು ಮಾಡಲಿ? ಅದಕ್ಕೆ ಆತನ ದುಃಖ ಪಡ್ತಾನೆ ನೋಡ್ರಿ. ಸೊ ಪ್ರತಿದಿನ ನಮ್ಮನ್ನು ನೂತನವಾಗಿ ಮಾಡುವವನು ದೇವರು. ಹಲ್ಲೆಲೂಯ. ಆದ ಕಾರಣ ಈ ಭಾನುವಾರದಲ್ಲಿ, ಈ ಆರಾಧನೆ ದಿವಸದಲ್ಲಿ ನಾವು ಕರ್ತನ ಸನ್ನಿಧಿಯಲ್ಲಿ ಬಂದಿರುವಾಗ ದೇವರು ನಮಗೆ ನೂತನ ವಿಷಯಗಳನ್ನು ಕೂಡ ಹೇಳ್ತಾನೆ. ಕೇಳಿಸ್ಕೊಳ್ಳುವಾಗ ನಾವು ನೂತನನಾಗ್ತೀನಿ, ನಾನು ನೂತಲಾಗ್ತೀನಿ ಅಂತ ನಾವು ತೀರ್ಮಾನ ಮಾಡಬೇಕು. ಈ ದಿವಸ ಯಾವ ದಿವಸ ಅಲ್ಲ, ತಪ್ಪು. ಯಾವತ್ತೂ ಸಬ್ಬತ್ ದಿನ ಅಂತ ಹೇಳಬೇಡಿ. ಇದು ಸಬ್ಬತ್ ದಿನ ಅಲ್ಲ. ಸಬ್ಬತ್ ದಿನ ಎಂಬುದು ನಮಗೆ ಇಲ್ಲವೇ ಇಲ್ಲ ನೋಡ್ರಿ. ಅದು ಹೊಸತು ನನಗೆ ಹೇಳೋದು. ತುಂಬ ಜನ ಹಾಗೆ ತಿಳ್ಕೊಂಡಿದ್ದಾರೆ ಇದು ಸಬ್ಬತ್ ದಿನ ಅಂತ. ಇದು ತಪ್ಪು. ಬೈಬಲ್ ಹೇಳ್ತಾ ಇಲ್ಲ. ಅನೇಕ ಪಾಸ್ಟ್ಗಳು ಹೇಳ್ತಾರೆ, ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ. ಸಬ್ಬತ್ ದಿನವಲ್ಲ ಇದು. ಸಬ್ಬತ್ ದಿನ ಅಂದರೆ ಅದು ಫಸ್ಟ್ ಅದು ಕ್ಲಿಯರ್ ಮಾಡಿ ಮತ್ತೆ ಮುಂದಕ್ಕೆ ಹೋಗ್ತೀನಿ ನಾನು. ಓಕೆ, ಸಬ್ಬತ್ ದಿನ ಅಂದರೆ ಅದು ನಮಗೆ ಅನ್ವಯವಾಗುವುದೇ ಇಲ್ಲ. ಒಂದನೇದು, ಯಾಕಂದರೆ ನಾವು ಇಸ್ರಾಯೇಲ್ಯರು ಅಲ್ಲ, ನಾವು ಯಹೂದಿಗಳು ಅಲ್ಲ, ನಾವು ಸಭೆ, ಕ್ರಿಸ್ತನ ಶರೀರ, ದೇವರ ಮಕ್ಕಳು. ಹಾಗಾದರೆ ನಮಗೆ ಅದು ಸಂಬಂಧವಿಲ್ಲ, ಒಂದನೇದು. ಎರಡನೇದು, ಸಬ್ಬತ್ ದಿನ ಎಂಬುದು ಇಸ್ರಾಯೇಲ್ರಿಗೆ ದೇವರು ಕೊಟ್ಟ ನಿಯಮ, ಕಟ್ಟಳೆ, ನಮಗಲ್ಲ. ಅವರಿಗೆ ಚಂದ್ರ ದಿನ ಆಗಿದೆ, ನಮಗೆ ಸೂರ್ಯ ದಿನವಾಗಿದೆ. ಹಲೋ, ಅರ್ಥವಾಗಿದೆಯಾ? ನಾವು ಚಂದ್ರನನ್ನು ನೋಡಿ ಎಲ್ಲ ನಾವು ನಮ್ಮ ತಿಂಗಳು ಲೆಕ್ಕ ಮಾಡುವುದು, ದಿನ ಲೆಕ್ಕ ಮಾಡುವುದು, ಸೂರ್ಯನನ್ನು ನೆನೆಸಿ. ಅರ್ಥವಾಗ್ತಾ ಇಲ್ಲ ಕೆಲವರಿಗೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೂರ್ಯ ನಮಸ್ಕಾರಿಗಳು ಲೋಕದಲ್ಲಿರುವಂಥ ಸಮಸ್ತ ಜನರೊಂದು ಹೇಳಿದರೆ ತಪ್ಪಾಗದು. ಅದಕ್ಕೇ ಅದರ ಒಂದು ಗುರುತು ನಿಮಗೆ ಹೇಳಿದ್ರೆ ಬೇಗ ಗೊತ್ತಾಗ್ತದೆ ನಿಮಗೆ. ಬೆಳಿಗ್ಗೆ ಎದ್ದು ಹೊಲ ಇದೆಯಲ್ಲ, ಸಾರಿ ಒಲೆ ಇದೆಯಲ್ಲ, ಒಲೆಯನ್ನು ನೀವು ಹಚ್ಚೋದಕ್ಕೆ ಮುಂಚೆ ಯಾಕೆ ಯೋಚನೆ ಮಾಡಿ. ಕರೆಂಟ್ ಹೋಯಿತು ಅಂತ ಇಟ್ಕೊಳ್ಳಿ. ಈಗ ಕರೆಂಟ್ ಇರೋದಕ್ಕೆ ಇದು ಬೆಳಕು. ಕರೆಂಟ್ ಹೋದ ತಕ್ಷಣ, ಬಂದ ತಕ್ಷಣ, ಕರೆಕ್ಟಾ? ಬಸ್ಸಿನಲ್ಲಿ ಹೋಗ್ತಿರುವಾಗ ರಾತ್ರಿ ಹೊತ್ತಿನಲ್ಲಿ ಡ್ರೈವರು ಲೈಟ್ ಹಾಕ್ತಾನೆ, ಆವಾಗ ಗೊತ್ತಿಲ್ಲದೆ. ಅರ್ಥವಾಗ್ತದೆ ನಾನು ನಿಮ್ಗೆ ಹೇಳೋದು? ಇದಕ್ಕೆಲ್ಲ ಸುಮ್ಮನೆ ಅಲ್ಲ, ನಮ್ಮ ತಲೆಯೊಳಗಡೆ ಏನು ಸೇರಿಕೊಂಡು ಗೊತ್ತಾ? ಮೂಢನಂಬಿಕೆ, ಸೂರ್ಯನ ನೆನಪು, ಬೆಳಕಿನ ನೆನಪು, ಪ್ರಕಾಶದ ನೆನಪು. ಹಲೋ, ಅರ್ಥವಾಗ್ತಾ ಇದೆಯಾ? ಸೂರ್ಯನ ಉದಯ ಆಗುವ ಕಡೆಗೆ ನಾವು ಬಾಗಿಲಾಗ್ತೀವಿ. ಯಾಕೆ ಉಲ್ಟಾ ಮಾಡಬಾರ್ದಾ? ಯಾಕೆ ಸೂರ್ಯನು ಹುಟ್ಟುವ ಜಾಗಕ್ಕೆ ಕಡೆಗೆ ನಾವು ಬಾಗಿಲಾಕೋದು? ಸೂರ್ಯನೊಳಗೆ ಬರಲಿ ಅಂತ. ಏನು ಒಳಗಡೆ ಬರಲ್ಲ, ಪ್ರಕಾಶ ಅಷ್ಟೇ ಬರೋದು.
ಕೆಲವರ ವಿಚಾರ ಸೂರ್ಯನ ಒಳಗಡೆ ಬಂದರೆ, ಅಲ್ಲಿ ಪ್ರಕಾಶ ಒಳಗಡೆ ಬಂದರೆ ಸೂರ್ಯನು ಬಂದ. ಕೆಲವರಿಗೆ ಪ್ರಕಾಶ ಅಂತ ಹೆಸರಿದೆಯಲ್ವಾ, ಅವನ ಒಳಗಡೆ ಬಂದರೆ ಸೂರ್ಯ ಬಂದಂಗನ. ನಿಮಗೆ ಅರ್ಥ ಆಗಲಿಕ್ಕೆ ಇಷ್ಟೆಲ್ಲ ನಾನು ಹೇಳೋದು. ಇವತ್ತು ಸಂಡೇ ಅಂತ ನಾವು ಹೇಳ್ತೀವಿ, ಕರೆಕ್ಟಾ? ಸಂಡೇ ಸರಿನೇ. ಇವತ್ತು ಭಾನುವಾರ, ಆದಿತ್ಯವಾರ. SUNDAY ಸಂಡೇ ಅಂತ ನಾವು ಇಂಗ್ಲೀಷ್ನಲ್ಲಿ ಬರೆಯೋದು. ಸಂಡೇ ಅಂದರೆ ಅರ್ಥ ಏನು ಗೊತ್ತಾ ನಿಮಗೆ? ಸೂರ್ಯ ದಿನ. ಅದು ಗೊತ್ತಾ ನಿಮಗೆ? ಸೂರ್ಯ ನಮಸ್ಕಾರಿಗಳು ಕರೆದದ್ದು ಸಂಡೇ ಅಂತ. ನಾನು ಬೇರೆ ರೀತಿಯಲ್ಲಿ ಕರೀತೇನೆ ಈ ದಿವಸಕ್ಕೆ. SONDAY ಅದು ಸಂಡೇನೇ. ಅರ್ಥ ವ್ಯತ್ಯಾಸವಿದೆ ಅಲ್ವಾ? ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? ಅಜಗಜಾಂತರ ಇದೆ, ಅಜಗಜಾಂತರ. ಸಂಡೇ ಎಂದು ನಾನು ಹೇಳುವಾಗ ಅದರ ಅರ್ಥ ಯೇಸು ಕ್ರಿಸ್ತನ ದಿನ. ಸೂರ್ಯನ ದಿನವಲ್ಲ, ಸುತ್ತನ ದಿನ, ಜೀವಿಸುವ ದೇವರ ದಿನ. ಈ ಲೋಕದಲ್ಲಿ 40,200 ಧರ್ಮ ಇದೆ. ಗೊತ್ತಿಲ್ಲದ್ರೆ ತಿಳ್ಕೊಳ್ರಿ, ಕರೆಕ್ಟಾಗಿ ತಿಳ್ಕೊಬೇಕು. ಇನ್ನೂ ನಾನು ಹೇಳೋದು ತಪ್ಪಾದರೆ ನೀವು ಮತ್ತೆ ಮನೆಗೆ ಹೋಗಿ ಹೀಗೆ ನೋಡಬೇಡ, ಫೋನ್ನಲ್ಲಿ ಗೂಗಲ್ನಲ್ಲಿ ನೋಡ್ರಿ. ಗೂಗಲ್ ಹೇಳೋದೆಲ್ಲ ಸರಿಯಲ್ಲ. ಇನ್ನೊಂದು, ಗೂಗಲ್ ಆಂಟಿ ಹೇಳೋದೆಲ್ಲ ಸರಿಯಲ್ರಿ. ಗೂಗಲ್ ಆಂಟಿ ಚೀನಾದವಳು, ಅದಕ್ಕೆ ಭಾರತದ ಬಗ್ಗೆ ಎಲ್ಲ ಸರಿಯಾಗಿ ಕೇಳಿದ್ರೆ ಗೊತ್ತಿಲ್ಲ ಅವಳಿಗೆ. ನಾನು ಕರೆಯೋದು ಗೂಗಲ್ ಆಂಟಿ ಅಂತ. ಹೆಂಗದ ಯಾವಾಗಲೂ ಗೂಗಲ್ನಲ್ಲಿ ಮಾತಾಡ್ದೊಬ್ಬ ಹೆಂಗಸೆ. ಗೂಗಲ್ ಆಂಟಿ ಹತ್ರ ಮಾರ್ಗ ಕೇಳಿದರೆ ಎಲ್ಲೆಲ್ಲೋ ತೋರಿಸುತ್ತೆ. ಗೊತ್ತಾ ನಿಮಗೆ? ಗೊತ್ತಿಲ್ವಾ? ನಿಮ್ಮ ಫೋನ್ನಲ್ಲಿ ನೀವು ದಾರಿ ಮ್ಯಾಪ್ ಹಾಕಿ ಇದೇನಾದ್ರು ಯಾಕೆ ಹೋಗಿ ನೀನು ಹಾಕಿರಿ, ಎಲ್ಲೋ ತಗೊಂಡು ಹೋಗಿಬಿಡ್ತಾರೆ. ಆಮೇಲೆ ದಾರಿ ಬಂದಾದ ಮೇಲೆ ಹೇಳುತ್ತೆ ಲೆಫ್ಟಿಗೆ ಹೋಗಿ, ರೈಟಿಗೆ ಹೋಗಿ, ಎಲ್ಲೋ ಹೋಗಿ ಬೀಳುತ್ತೆ. ಎಷ್ಟೋ ಜನ ಹಾಗೆ ಪ್ರಾಣ ಕಳ್ಕೊಂಡಿದ್ದಾರೆ. ಗೊತ್ತಾ ನಿಮಗೆ? ಗೊತ್ತಾ ನಿಮಗೆ? ಕೇರಳದಲ್ಲಿ ಒಂದು ಇಡೀ ಕುಟುಂಬನೇ ಹೋಗಿ ಹಳ್ಳಕ್ಕೆ ಬಿದ್ದಿದೆ. ಯಾಕಂದರೆ ದಾರಿಯೇ ಇರಲಿಲ್ಲ ಅಲ್ಲಿ. ನ್ಯೂಸಲ್ಲಿ ಓದಿದ್ದೀರವಲ್ಲ ನೀವು. ಹೈವೇಯಲ್ಲಿ ಹೋಗ್ತಾ ಇದ್ದರು, ದಾರಿ ಗೊತ್ತಿಲ್ಲದೆ ಕಾರಲ್ಲಿ ಅವರು ಹೈವೇ ಹಾಕಿದ್ದರು. ದಾರಿ ಕೇಳಿದರು ಗೂಗಲ್ ಆಂಟಿಗೆ. ಆಂಟಿ ಹೇಳಿತ್ತು ಸೀದಾ ಹೋಗಿ ಅಂತ, ಸೀದಾ ಹೋಯಿತು ಮೇಲಕ್ಕೆ. ಕಾರು ಹೋದದ್ದು ಎಲ್ಲಿಗೆ ಗೊತ್ತಾ? ಹೈವೇಲಿ ಹೋಗುತ್ತಿರುವಾಗ ಅರ್ಧ ಕೆಲಸವಾಗಿ ಬಿಟ್ಟಿದ್ದ ಬ್ರಿಡ್ಜಿನ ಮೇಲೆ ಹತ್ತಿತ್ತು ಗಾಡಿ. ಇದೆಲ್ಲ ನಿಜವಾಗಿ ನಡೆದಂಥ ಕಡೆನೇ ನಾನು ಹೇಳೋದು, ಸುಮ್ಮನೆ ಹೇಳ್ತಾ ಇಲ್ಲ ನಾನು. ಫ್ಲೈಓವರ್ ಮೇಲೆ ಹತ್ತಿತ್ತು ಗಾಡಿ. ಆದರೆ ಫ್ಲೈಓವರ್ ಮಧ್ಯದಲ್ಲಿ ಕೆಲಸ ನಿಲ್ಲಿಸಿದ್ದು ಗೂಗಲ್ ಆಂಟಿಗೆ ಗೊತ್ತಿಲ್ಲ. ಅದಕ್ಕೆ ಗೂಗಲ್ ಆಂಟಿ ಹೇಳಿದ್ದು ಸ್ಟ್ರೈಟ್ ಹೋಗಿ ಅಂತ. ಸ್ಟ್ರೈಟೇ ಹೋಯಿತು, ಮನೆಗೆ ಅಲ್ಲ. ಅರ್ಥ ಆಯ್ತಲ್ಲ? ಆದ ಕಾರಣ ಈ ಸಂಡೇ ಕುಮಾರನ ದಿನ. 40,200 ಧರ್ಮಗಳನ್ನು ಸ್ಥಾಪನೆ ಮಾಡಿದವರೆಲ್ಲ ಸತ್ತು ಸಮಾಧಿಯಾಗಿ ಮಣ್ಣಿಗೆ ಸೇರಿದ್ದಾರೆ. ಆದರೆ ಒಬ್ಬನಿದ್ದಾನೆ, ನಾನು ಹೇಳುವವನು, ನೀವು ನಂಬಿದವನು, ನಾನು ನೀವು ಆರಾಧಿಸುವವನು. ಅವನು ಸಮಾಧಿಯೊಳಗಡೆ ಇಲ್ಲ, ಅವನು ಅಲ್ಲಿ ಇಲ್ಲ. ಹಲ್ಲೆಲೂಯಾ. ಹಿ ಈಸ್ ನಾಟ್ ದೇರ್, ಹಿ ಈಸ್ ರಿಸನ್. ಆತನು ಅಲ್ಲಿ ಇಲ್ಲ. ಸತ್ತವರೊಳಗೆ ಬದುಕಿರುವವರನ್ನು ಹುಡುಕುವುದು ಯಾಕೆ? ಪ್ರೈಸ್ ದ ಲಾರ್ಡ್. ನಾವು ಸತ್ತವನನ್ನು ಹಿಂಬಾಲಿಸುವವರಲ್ಲ, ಸತ್ತು ಎದ್ದು ಬಂದವನನ್ನು ಹಿಂಬಾಲಿಸುವವರಾಗಿದ್ದೇವೆ. ಸಮಾಧಿಯೊಳಗೆ ಮಲಗಿರುವವನಲ್ಲ ನಾವು ಹುಡುಕೋದು, ಸಮಾಧಿಯಿಂದ ಎದ್ದು ಬಂದವನನ್ನು ನಾವು ಆರಾಧಿಸುವವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಾಗಾದರೆ ನಾವು ಚೆನ್ನಾಗಿ ತಿಳ್ಕೊಬೇಕು, ನಾವು ಯಾರನ್ನು ಆರಾಧನೆ ಮಾಡ್ತಾ ಇದ್ದೀವಿ ಅಂತ, ಯಾರನ್ನು ನಂಬಿದ್ದೀವಂತ ಸರಿಯಾಗಿ ತಿಳ್ಕೊಬೇಕು. ನಾವು ಹೇಳುವಾಗ ಆಲೋಚನೆ ಮಾಡಿ ಹೇಳಬೇಕು. ಅದಕ್ಕೆ ಇವತ್ತು ಸಬ್ಬತ್ ದಿನವಲ್ಲ, ಇವತ್ತು ಸುತ್ತನ್ನ ದಿನ, ಕರ್ತನಾದ ಯೇಸುವಿನ ದಿನ. ಇದು ಸೂರ್ಯನ ದಿನವಲ್ಲ. ಬೈಬಲ್ನಲ್ಲಿ ಬಾಳ ಎಂಬ ಒಂದು ದೇವತೆ ಬಗ್ಗೆ ಓದಿದ್ದೀರಾ? ಹಳೆಯ ಒಡಂಬಡಿಕೆಯಲ್ಲಿ ಸೂರ್ಯನ ಇನ್ನೊಂದು ನಾಮ ಅದು
ಬಾಲ್ ದೇವತೆ ಅಂತ ಹೇಳಿದರೆ ಸೂರ್ಯನ ಇನ್ನೊಂದು ಹೆಸರು. ಸೂರ್ಯನಿದ್ದರೆ ಮಾತ್ರ ಸೂರ್ಯನನ್ನು ಜನರು ಆಗಿನ ಕಾಲದಲ್ಲಿಯೂ ಈಗಿನ ಕಾಲದಲ್ಲಿಯೂ ಆರಾಧನೆ ಮಾಡ್ತಾರೆ, ಅಡ್ಡ ಬೀಳುತ್ತಾರೆ. ಅರ್ಥ ಆಗ್ತಾಯಿದೆ ನಿಮಗೆ ನಾನು ಹೇಳೋದು? ಈಗ ಅವನನ್ನು ಭೂಲೋಕದ ಮನುಷ್ಯರೆಲ್ಲರೂ ಆಶೀರ್ವಾದಕ್ಕೆ ಪುರುಷನು ಎಂಬುದಾಗಿ ಆರಾಧಿಸ್ತಾ ಇದ್ದರು. ಪುರುಷ ಇದ್ದ ಮೇಲೆ ಹೆಂಗಸು ಬೇಕು ತಾನೆ? ಹಲೋ, ಗಂಡಸಿದ್ದ ಮೇಲೆ ಹೆಂಗಸಿರ್ಬೇಕಲ್ಲ, ಗಂಡನಿದ್ದ ಮೇಲೆ ಹೆಂಡತಿ ಇರಬೇಕಲ್ಲ. ಹೆಂಡತಿ ಗಂಡನ ಇರೋರು ಅದರ ಬಗ್ಗೆ ಯೋಚನೆ ಮಾಡಿ, ಅಲ್ಲದವರಿಗೆ ಯೋಚನೆ ಮಾಡಬೇಡ, ಬರುತ್ತೆ ನಾಳೆ. ಸೂರ್ಯ ದೇವತೆ ಗಂಡನಾದಾಗ ಚಂದ್ರಿಕೆ ಇದೆಯಲ್ಲ, ಚಂದ್ರಿಕೆ, ಚಂದ್ರ, ಮಂಗಳ, ಅದು ಹೆಂಡತಿ ಆಯಿತು. ಹಾಗೇನೆ ಸೂರ್ಯ ಚಂದ್ರ ಆರಾಧನೆ ಮನುಷ್ಯರೊಳಗೆ ಬಂದದ್ದು. ಇದು ಚರಿತ್ರೆ. ಬೈಬಲ್ನಲ್ಲಿಯೂ ಕೂಡ ಇದೆ ಇದರ ಸ್ವಲ್ಪ ಭಾಗ. ಈಗೆಲ್ಲ ಹೇಳೋಕ್ಕೆ ನನಗೆ ಸಮಯ ಇಲ್ಲ. ಸೂರ್ಯನೂ ಇಲ್ಲದ, ಚಂದ್ರನಿಲ್ಲದ ಧರ್ಮ ಯಾವುದಿದೆ ಲೋಕದಲ್ಲಿ? ಹೇಳಿ ನನಗೆ ಯಾವ ಧರ್ಮದಲ್ಲಿ ಸೂರ್ಯ ಚಂದ್ರ ಇಲ್ಲದಂಥ ಧರ್ಮ ಇದೆ ಹೇಳಿ? ಯಾವ ಧರ್ಮದ ಬಗ್ಗೆ ನೀವು ಆಲೋಚನೆ ಮಾಡಿದ್ರು ಅದರೆಲ್ಲರಲ್ಲಿಯೂ ಸೂರ್ಯ ಚಂದ್ರ ಇದೆ. ಕೆಲವರು ಚಂದ್ರನ ನೋಡದೆ ಹಬ್ಬನೇ ಮಾಡಲ್ಲ, ಕರೆಕ್ಟ್. ಕೆಲವರು ಸೂರ್ಯನ ನೋಡದಿದ್ದರೆ ಕೆಲಸನೇ ಮಾಡಲ್ಲ. ಕೆಲವೊಮ್ಮೆ ಕ್ರಿಶ್ಚಿಯನ್ರು ಇದ್ದಾರೆ, ಆ ಥರ ವಿಶ್ವಾಸಿಗಳಿದ್ದಾರೆ, ಅದೇ ದೊಡ್ಡ ವ್ಯಸನ. ಕೆಲವೊಮ್ಮೆ ನನ್ನ ಮಾವ ಹಾಗೆ ಇದ್ದರು. ನನ್ನ ಮಾವ ಹೆಣ್ಣು ಕೊಟ್ಟವರು ಎಲ್ಲಾದರೂ ಹೋಗುವಾಗ ಹೇಳ್ತದೆ, ಇವತ್ತು ಒಳ್ಳೆ ದಿವಸ ಅಲ್ಲ, ಕ್ರಿಶ್ಚಿಯನ್ರು ಬೇರೆ. ಆಮೇಲೆ ನನಗೆ ಹೇಳೋದು, ಅವರ ಮಾತು ಯಾವತ್ತೂ ಕೇಳಲ್ಲ ನಾನು, ಯಾಕಂದ್ರೆ ಅವ್ರು ಹೇಳೋದೆಲ್ಲ ಮೂಢನಂಬಿಕೆ ಅಂತ ನನಗೆ ಗೊತ್ತು. ಅದಕ್ಕೆ ಕೇಳಲ್ಲ. ನಾನು ಕೇಳಲ್ಲ ಅಂದ್ಬಿಟ್ಟು ಮಗಳನ್ನು ಕರೆದೆ, ಹೇಳಿ ಅವನಿಗೆ, ನಿಮ್ಮ ಗಂಡನಿಗೆ ಹೇಳು, ಇದು ಒಳ್ಳೆ ದಿವಸ ಅಲ್ಲ, ಇವತ್ತು ಬ್ಯಾಂಕಿಗೆ ಹೋಗಬೇಡ, ಇವತ್ತು ಆ ಕೆಲಸಕ್ಕೆ ಹೋಗಬೇಡ, ಇವತ್ತು ಈ ಕೆಲಸಕ್ಕೆ ಹೋಗಬೇಡ. ಯಾಕೆ ಇದು ಒಳ್ಳೆ ದಿನವಲ್ಲ? ನಮಗೂ ಹಾಗಲ್ವ? ಕೆಲವೊಮ್ಮೆ ಒಳ್ಳೆ ದಿನ ನಾವು ನೋಡ್ತೇವೆ, ಶುಭ ದಿನ ನೋಡುತ್ತೇವೆ. ಪ್ರತಿಯೊಂದು ದಿನ ಶುಭನೇ, ಪ್ರತಿಯೊಂದು ಗಳಿಗೆ ಶುಭನೇ, ಪ್ರತಿಯೊಂದು ಕ್ಷಣವೂ ಶುಭನೇ. ಅಲ್ಲೆಲೂಯ. ಯೇಸುವನ್ನು ನಂಬಿದವರಿಗೆ ಈ ಒಂದು ಮೂಢನಂಬಿಕೆ ಇರಬಾರದು. ಒಂದು ವೇಳೆ ಇದ್ದರೆ ಇವತ್ತು ತಿದ್ದುಪಡಿಸಿಕೊಳ್ಳ್ರಿ. ಯೇಸು ನಮ್ಮ ಒಳಗಡೆ ಇದ್ದಾನೆ. ಸೂರ್ಯನನ್ನು ಸೃಷ್ಟಿ ಮಾಡಿದವನು, ಚಂದ್ರನನ್ನು ಸೃಷ್ಟಿ ಮಾಡಿದ್ದವನು, ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ್ದವನು. ನಮ್ಮ ಪ್ರತಿಯೊಂದು ತಾರೀಖಿಗಳು, ದಿನಗಳು ಇವುಗಳ ಮೇಲೆ ಆಧಾರವಾಗಿದೆ. ಗೊತ್ತಿಲ್ಲ ನಿಮಗೆ? ಸಂಡೇ ಅಂದರೆ ಸೂರ್ಯನ ದಿನ, ಮಂಡೇ ಅಂದರೆ ಮೂನ್ ದಿನ. ಮೂನ್ ಅಂದರೆ ಯಾವುದು? ಗಂಡ ಬಂದರೆ ಹೆಂಡತಿ ಹಿಂದೆ ಇದೆ ನೋಡ್ರಿ. ಗಂಡ ಬಂದ ಮೇಲೆ ಹೆಂಡತಿ ಹಿಂದೆ ಇದ್ದಾಳೆ ಅಂದರೆ ಮೂನ್ ಡೇ ಅಂದರೆ ಮಂಡೇ. ಅರ್ಥವಾಗ್ತಾ ಇದೆ ನಿಮಗೆ? ಹೀಗೆ ಒಂದೊಂದು ನಾನು ಹೇಳಬಹುದು. ಇತಿಹಾಸ ಇದು ಚರಿತ್ರೆ. ಇದು ರೋಮಾ ಚರಿತ್ರೆ, ಬಾಬೇಲಿನ ಚರಿತ್ರೆ, ಈಜಿಪ್ತಿನ ಚರಿತ್ರೆ, ಭಾರತೀಯ ಚರಿತ್ರೆ, ಎಲ್ಲದರಲ್ಲಿ ಇದೆ. ಯಾಕಂದರೆ ಇವರೆಲ್ಲರೂ ಒಂದೇ ತಂದೆ ತಾಯಿಯಿಂದ ಹುಟ್ಟಿ ಬಂದವರು. ಆ ತಂದೆ ಹೆಸರು ಆದಾಮ, ಆ ತಾಯಿ ಹೆಸರು ಹವ್ವಳು. ಅರ್ಥವಾಗ್ತಾ ಇದೆ ನಿಮಗೆ? ಅವರಿಂದ ಬಂದವರೇ ನಾವೆಲ್ಲ. ಕ್ರಿಶ್ಚಿಯನ್ ಅಂತ ಹೇಳಿದರು, ಹಿಂದೂ ಅಂತ ಹೇಳಿದರು, ಮುಸಲ್ಮಾನ್ ಅಂತ ಹೇಳಿದರು, ಬೌದ್ಧ ಧರ್ಮದವನು ಅಂತ ಹೇಳಿದರು, ಚೀನಾ ಧರ್ಮ ಆದರೂ ಸರಿ, ಯಾವ ಧರ್ಮ ಲೋಕದಲ್ಲಿ ನಾನು ಆಗಲೇ ಹೇಳಿದೆ 40,200 ಧರ್ಮಗಳಿವೆ. ಈ ಎಲ್ಲದರಲ್ಲಿಯೂ ಇದೆ ಈ ಮೂಢನಂಬಿಕೆ. ಆದರೆ ಯೇಸು ನಂಬಿದವರಲ್ಲಿ ಇರಬಾರದು, ಅದು ಬಾಯಲ್ಲಿ ಕೂಡ ಹೇಳಬಾರದು. ಹಲೋ, ಸ್ವಲ್ಪ ಒಳಗಡೆ ಹೋಗ್ತಾ ಇದೆಯಾ ಇಲ್ವಾ? ಒಳಗಡೆ ಹೋದದ್ದು ಕೆಳಗೆ ಇಳಿಬೇಕು. ಇಲ್ಲಿ ಬಂದದ್ದು ಇಲ್ಲಿಗೆ ಹೋಗಿದ್ದು ಕೆಳಗೆ ಹೋಗಬೇಕು ಅಂತ ಅರ್ಥ. ಆತ್ಮದಲ್ಲಿ ಹೃದಯೊಳಗಿರಬೇಕು. ಹೃದಯದೊಳಗೆ ಇದ್ದದ್ದನ್ನು ಕಾರ್ಯರೂಪದಲ್ಲಿ ಮಾಡಬೇಕು. ಹಾಗಾದರೆ ಇನ್ನು ಮುಂದೆ ಬೆಳಕು ಲೈಟ್ ಹಾಕಿದ ಕೂಡಲೇ ಬೇಡ. ಟ್ರೈನೊಳಗಾದರೂ, ಬಸ್ಸಿನೊಳಗಾದರೂ, ಮನೆಯೊಳಗಾದರೂ, ಸ್ಟವ್ ಹಚ್ಚುವಾಗಾದರೂ ನಾವು ಇದಕ್ಕೆ ಪೂಜೆ ಮಾಡೋರಲ್ಲ, ಅದಕ್ಕೆ ಕೈ ಮುಗಿಯೋರಲ್ಲ, ಅದು ದೇವರೆಂದು ಭಾವಿಸುವವರಲ್ಲ, ಅಥವಾ ಹಣಕ್ಕೂ ಮುದ್ದು ಮಾಡುವವರಲ್ಲ. ಅಲೋ,
ಕೆಲವೊಮ್ಮೆ ₹1 ಕೆಳಗೆ ಬಿದ್ದರೆ ತಕ್ಷಣ ತೆಗೆದುಬಿಟ್ಟು, ಅದು ದೇವರ. ಭೂಲೋಕದಲ್ಲಿ ಅತಿ ದೊಡ್ಡ ಐಶ್ವರ್ಯವಂತರು ಅಮೇರಿಕದಲ್ಲಿದ್ದಾನೆ. ಅವನಿಗೆ ಲಕ್ಷ್ಮಿ ಅಂದರೆ ಏನಂತ ಗೊತ್ತಿಲ್ಲ. ಅರ್ಥ ಆಗ್ತಾ ಇದ್ದೀನಿ ನಿಮಗೆ ನಾನು ಹೇಳೋದು? ಲಕ್ಷ್ಮಿ ಅಂದರೆ ಯಾರು? ನಾನು ಇಲ್ಲಿ ಯಾರಾದ್ರು ಲಕ್ಷ್ಮಿ ಅಂದರೆ ಅವ್ರನ್ನ ಕರೀತಾ ಇಲ್ಲ, ಅದೇ ತಪ್ಪು ತಿಳ್ಕೊಬೇಡಿ. ಹಣ ಅಂದರೆ ಏನು ಹೇಳ್ರಿ ಜೋರಾಗಿ. ಏನು ನಾಚಿಕೆನಾ? ಮತ್ತು ಜೋರಾಗಿ ಹೇಳ್ರಿ. ನಮ್ಮ ದೇಶದಲ್ಲಿ ಹಣ ಅಂದರೆ ಏನು? ಅದು ಕೆಳಗೆ ಬಿದ್ದರೆ ಅದು ಪೇಪರ್ ಅಷ್ಟೇ, ಲಕ್ಷ್ಮಿ ಎಲ್ಲ ಬಿದ್ದದ್ದು, ಪೇಪರ್ ಬಿದ್ದದ್ದು. ನಾಳೆ ಅದು ಇಲ್ಲದೆ ಹೋಗುತ್ತೆ, ಗೊತ್ತಾ ನಿಮಗೆ? ಬೇಗ ಬರುತ್ತದೆ, ಅದು ಇಲ್ಲ, ಎಲ್ಲ ತೆಗೆದು ಬಿಡ್ತಾರೆ. 1-2 ವರ್ಷದೊಳಗೆ ತೆಗೆದು ಬಿಡ್ತಾರೆ ಸರ್ಕಾರ. ಆಗಲೇ ತೆಗಿತಾ ಇದ್ದಾರೆ ಸ್ವಲ್ಪ ಸ್ವಲ್ಪ. ಕಪ್ಪು ಬಣ್ಣ ತೆಗಿತೀನಿ ಅಂತ ಹೇಳ್ಬಿಟ್ಟು ಬಣ್ಣ 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 ಬಂದಿದೆ ಈಗ. ಅರ್ಥ ಆಗ್ತಾ ಇದೆಯೋ ನಿಮಗೇನು? ಕಪ್ಪಲ್ಲ ಬಂದದ್ದು, ಕಪ್ಪು ವಾಪಸ್ ಬಂದಿಲ್ಲ, ಬಂದದ್ದೆಲ್ಲ ಬಿಳಿ. ಅದು ಸ್ವಲ್ಪ ಬೇರೆ ಬೇರೆ ಬಣ್ಣ ಅಲ್ವಾ? ಕೆಂಪು, ಕಲರ್ ಗ್ರೀನು, ಅದೆಲ್ಲ ಹೋಗುತ್ತದೆ. ಇನ್ನು ಎಲ್ಲ ಹೋಗುತ್ತೆ. ಹಣಕ್ಕೆ ಬದಲಾಗಿ ಹಣೆಯ ಮೇಲೆ ಬರುತ್ತೆ. ಅರ್ಥ ಆಗಲಿಲ್ಲ? ಹಣೆ ಹೋಗಿ ಹಣೆಯ ಮೇಲೆ ಬರುತ್ತೆ. ಹಣ ಎಲ್ಲ ವ್ಯವಹಾರ ಅದು ಮುದ್ರೆ. ಬೈಬಲ್ನಲ್ಲಿ ಬರೆದದೆ. ಈ ಭೂಮಿ ಹುಟ್ಟಾಗಲಿಕ್ಕೆ ಮುಂಚೆ ದೇವರು ಅದನ್ನು ಮನುಷ್ಯನಿಗೆ ತಿಳಿಸಿದ್ದಾನೆ. ಹಲೋ, ಯೇಸು ಸ್ವಾಮಿ ಹುಟ್ಟುವುದಕ್ಕೆ ಮುಂಚೆಯೇ ದೇವರು ಅದನ್ನು ತಿಳಿಸಿದ್ದಾನೆ. ಮನುಷ್ಯರೆಲ್ಲರ ಹಣೆಯ ಮೇಲೆ. ಹಣೆ ಬೇಡವಾ? ಕೈ ಇಲ್ಲವಾ? ಹಣೆ ಮೇಲೆ. ಹಣ ಇಲ್ಲದವರು ಯಾರು ಇಲ್ಲ ತಾನೆ? ಹಣ ಇಲ್ಲದಿದ್ದರೂ ಹಣೆ ಇಲ್ಲದವರು ಇಲ್ಲ ತಾನೆ? ಕೈಯಲ್ಲಿ ಹಣ ಇಲ್ಲದಿರ್ಬೋದು, ಆದರೂ ಹಣೆ ಇದೆ. ಕೆಲವರಿಗೆ ಕೈ ಇಲ್ಲದಿರ್ಬೋದು, ಅವರಿಗೆ ಹಣೆ ಬರಹ ಅಂತ ನಾವು ಹೇಳೋ ಹಣೆ ಬರವಲ್ಲ, ನಾನು ಹೇಳ್ತಾ ಇರೋದು. ಹಣೆ ಮೇಲೆ ಯಾರಿಗೂ ಬರೆದಿಲ್ಲ, ದೇವರು ಬರೀತಾನೆ. ದೇವರೊಮ್ಮೆ. ಹಲೋ, ಅರ್ಥವಾಗ್ತಾ ಇದೆಯಾ? ಪ್ರಕಟಣೆ ಪುಸ್ತಕದಲ್ಲಿ ಇದೆ. ಒಂದು ದಿವಸ ದೇವರು ಹಣೆಯ ಮೇಲೆ ಬರೀತಾನೆ. ತನ್ನವರು ಯಾರು ಅಂತ ಅವನು ಗುರುತಿಸ್ತಾನೆ ಹಣೆಯ ಮೇಲೆ. ಅದು ಅವನಿಗೆ ಮಾತ್ರ ಗೊತ್ತು, ಬರೆದವನಿಗೂ ಗೊತ್ತು, ಬರೆಸಿಕೊಂಡವನಿಗೂ ಗೊತ್ತು. ನನ್ನವನು ನನ್ನವಳು ಎಂಬುದು. ಹಲೋ, ಅದಕ್ಕೆ ಮುಂಚೆ ಇನ್ನೊಬ್ಬನು ಬರೀತಾನೆ ಹಣೆ ಮೇಲೆ. ಅದು ಚಿಪ್ಪು. ಅರ್ಥವಾಗ್ತಾ ಇದೆಯಾ ನಿಮಗೆ? ಚಿಪ್ಪು. ನಿಮ್ಮ ಫೋನಲ್ಲಿ ಇದೆಯಲ್ಲ ಚಿಪ್ಪು, ಅಂಥ ಚಿಪ್ಪಲ್ಲ. ಒಂದು ಅಕ್ಕಿ ಕಾಳು 100 ಸಲ ಸಣ್ಣದು ಮಾಡಿದರೆ ಎಷ್ಟು ಬರುತ್ತೆ? ಅಂಥ ಒಂದು ಚಿಪ್ಪು. 20,000 ಮಾಹಿತಿಗಳು ಅದರೊಳಗೆ ಇರ್ತದೆ. ಅದು ನಮಗೆ ಇಂಜೆಕ್ಷನ್ ಮಾಡುತ್ತಾರೆ ಹಣೆಯ ಮೇಲೆ. ಹಣ ಇಲ್ಲದವರು ಯಾರೂ ಇಲ್ಲ. ಹಣ ಮೇಲೆ ಬೇಡ ಅಂತ ಹೇಳಿದ್ರೆ ಕೈ ಮೇಲೆ ಈಗಾಗಲೇ ಶುರುವಾಗಿದೆ ಲೋಕದ ಅನೇಕ ದೇಶಗಳಲ್ಲಿ. ಅದು ಇಲ್ಲದಿದ್ದರೆ ಯಾರು ಏನು ತಗೊಳಕ್ಕಾಗಲ್ಲ, ಮಾರಾಟ ಮಾಡೋಕ್ಕೂ ಆಗಲ್ಲ. ಇದು ಬೈಬಲ್ ಹೇಳುತ್ತದೆ, ಅಜ್ಜಿ ಕಥೆಯಲ್ಲ, ನಿಜವಾಗಲೂ ಸಂಭವಿಸುತ್ತದೆ. ಅದಕ್ಕೆ ಮುಂಚೆನೇ ಸ್ವಾಮಿಗಾಗಿ ಜೀವಿಸು. ಅದಕ್ಕೆ ಮುಂಚೆ ನಿಜ ಶಿಷ್ಯನಾಗಿ ಜೀವಿಸು. ಅದಕ್ಕೆ ಮುಂಚೆ ನಿಜ ಶಿಷ್ಯಳಾಗಿ ಕರ್ತನಿಗಾಗಿ ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ದೇಹ ಒಪ್ಪಿಸಿಕೊಡು. ಹಾಲೆಲೂಯ. ನಿನ್ನೆ ದಿವಸದಿಂದ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇರುವುದು, ಅಥವಾ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವುದು ಶಿಷ್ಯತ್ವದ ಬಗ್ಗೆ. ದೇವರು ಕ್ರೈಸ್ತರಿಗಾಗಿ ಬರಲ್ಲ, ಯೇಸು ಸ್ವಾಮಿ ಶಿಷ್ಯರಿಗಾಗಿ ಬರುತ್ತಾನೆ. ಕ್ರಿಶ್ಚಿಯನ್ರು ದೇವರಿಗೆ ಬೇಡ, ಯೇಸು ಸ್ವಾಮಿಗೆ ಬೇಕು ಶಿಷ್ಯರು. ಯೇಸು ಸ್ವಾಮಿ ಮೊದಲು ಆರಿಸಿಕೊಂಡದ್ದು 12 ಮಂದಿ ಶಿಷ್ಯರು. ಅವರನ್ನು ಕ್ರೈಸ್ತರಾಗಿ ಮಾಡಲಿಲ್ಲ, ಅವರನ್ನು ಶಿಷ್ಯರಾಗಿ ತರಬೇತಿಗೊಳಿಸಿ ಉಪದೇಶ ಮಾಡಿ ನಾನು ಹೇಳುವಂಥದ್ದೆಲ್ಲ ಕೈಕೊಂಡು ನಡೀರಿ ಎಂದು ಹೇಳಿದರು. ಆ ಶಿಷ್ಯರಿಗೆ ಸ್ವಾಮಿ ಹೇಳಿದನು ಮತ್ತಾನ ಸುವಾರ್ತೆ ಕೊನೆಯ ಅಧ್ಯಾಯ ಕೊನೆಯ ವಾಕ್ಯಗಳಲ್ಲಿ, ಹೊರಟು ಹೋಗಿರಿ, ಕಟ್ಟ ಕಡೆಯವರೆಗೂ ಹೋಗಿರಿ, ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ, ತ್ರಯೇಕ ದೇವರ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿರಿ, ಅಥವಾ ದೀಕ್ಷಾ ಸ್ನಾನ ಕೊಡಿಸಿರಿ. ಹೀಗೆ ಮಾಡಿದರೆ ಆಮೇಲೆ ಸ್ವಾಮಿ ಹೇಳಿದ ವಾಗ್ದಾನ ನೆನಪು ಮಾಡಿಕೊಳ್ಳ್ರಿ. ಹೀಗೂ ಎಲ್ಲ ಕಾಲಗಳಲ್ಲಿಯೂ ಮೂಲ ಭಾಷೆಯಾದರೆ ಅರ್ಥ ಯುಗದ ಅಂತ ಬೈಬಲಲ್ಲಿ ಬರ್ತದೆ.
ಆದರೆ ಎಲ್ಲ ಕಾಲಗಳಲ್ಲಿಯೂ ನಾನು ನಿಮ್ಮ ಸಂಗಡ ಯಾವಾಗ ಇರುತ್ತಾನೆ. ಕಂಡೀಷನ್ಸ್ ಅಪ್ಲೈ. ಷರತ್ತಿಗೆ ಒಳಪಟ್ಟಿದೆ ಆ ವಾಗ್ದಾನ. ಆ ವಾಗ್ದಾನ ಷರತ್ತಿಗೆ ಒಳಪಟ್ಟಿದೆ. ಶಿಷ್ಯರಿಗೆ ಕೊಟ್ಟ ವಾಗ್ದಾನ ನಿಜ, ಆದರೆ ಷರತ್ತಿದೆ. ಮೇಲಿನ ವಚನ, ನಾನು ಗುರು, ನೀವೆಲ್ಲರೂ ಶಿಷ್ಯರು. ಹಲೋ, ಅರ್ಥವಾಗ್ತಾ ಇದೆಯಾ ಕನೆಕ್ಷನ್? ನಾನು ನಿಮ್ಮ ಗುರುಜಿ, ನೀವೆಲ್ಲರೂ ನನ್ನ ಶಿಷ್ಯರು. ನಾನು ನಿಮಗೆ ಕೊಟ್ಟ ಉಪದೇಶ ನೀವು ನಂಬಬೇಕು, ಅನುಸರಿಸಬೇಕು, ಆಮೇಲೆ ಹೊರಟು ಹೋಗಬೇಕು. ಇದು ನಂಬದೆ ಅನುಸರಿಸದೆ ಹೊರಟು ಹೋಗಬೇಡಿ. ಅರ್ಥವಾಯ್ತಾ? ಡು ಯು ಅಂಡರ್ಸ್ಟ್ಯಾಂಡಿಂಗ್ ಆರ್ ಅಂಡರ್ಸ್ಟ್ಯಾಂಡಿಂಗ್? ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು, ಇಲ್ಲಿ ತಿಳ್ಕೋಬೇಕು, ಅದನ್ನು ನಂಬಬೇಕು, ಅದನ್ನು ಅನುಸರಿಸಬೇಕು. ಸ್ವಾಮಿ ಶಿಷ್ಯರಿಗೆ ಹೇಳಿದನು, ನೀವು ನನ್ನ ಶಿಷ್ಯರು, ಆದ ಕಾರಣ ನಾನು ನಿಮಗೆ ಕೊಟ್ಟ ಉಪದೇಶ ಅದು ನೀವು ಕೈಕೊಂಡು ನಡೆಯಬೇಕು. ನೀವು ಎಲ್ಲ ದೇಶಗಳಿಗೆ ಅದು ಸಾರಬೇಕು, ಉಪದೇಶ ಮಾಡಬೇಕು. ಹೇಳಿದ್ರೆ ಇಲ್ವಾ? ಟೀಚ್ ದಮ್, ಉಪದೇಶ ಮಾಡಿರಿ. ಯಾರಾದರೂ ಉಪದೇಶ ನಂಬಿದರೆ ಅವರಿಗೆ ದೀಕ್ಷಾಸ್ನಾನ ಕೊಡಿಸಿರಿ. ಕರೆಕ್ಟಾ? ದೀಕ್ಷಾಸ್ನಾನ ಕೊಡಿಸಿದ ನಂತರ ಮತ್ತೆ ಅವ್ರನ್ನ ಕೈ ಬಿಡಬೇಡ, ಮತ್ತೆ ಉಪದೇಶ ಮಾಡು. ಉಪದೇಶ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಓದಿದರೆ 10 ಕಾರ್ಯಗಳು ಶಿಷ್ಯರು ಮಾಡಿದ್ದಾಗಿ ಬರ್ತದೆ. ಡೈಲಿ ದಿನಾಲು 10 ಕಾರ್ಯಗಳು ಮಾಡಿದ್ದಾಗಿ ಅಲ್ಲಿ ಬರ್ತದೆ. ಅದು ಓದೋದು ಬೇಡ, ನಾನೀಗ ಅದು ಹೇಳೋದು ಇಲ್ಲ, ಬೇರೆ ವಿಷಯಗಳಿದೆ ಹೇಳೋಕ್ಕೆ. ಅದರಲ್ಲಿ 10 ವಿಷಯಗಳಲ್ಲಿ ಒಂದು ವಿಷಯ ಮಾತ್ರ ಹೇಳ್ತೇನೆ. ಅದು ಏನಂದರೆ, ದಿನಾಲು ಅವರು ವಾಕ್ಯ ಕಲಿತಾ ಇದ್ದರು. ಅನೇಕ ವಿಷಯಗಳುಂಟು. ದಿನಾಲು ರೊಟ್ಟಿ ಮುರಿಯುತ್ತಿದ್ದರು, ದಿನಾಲು ಪ್ರೇಯರ್ ಮಾಡ್ತಾ ಇದ್ದರು, ದಿನಾಲು ಸ್ತೋತ್ರ ಮಾಡುತ್ತಿದ್ದರು, ದಿನಾಲು ವಾಕ್ಯ ಕಲಿತಾ ಇದ್ದರು. ನೋಡ್ರಿ, ಈಗ ನಾವು ಕಲಿತಾ ಇದ್ದೀವಿ, ಆದರೆ ಭಾನುವಾರ ಆಯ್ತು, ಏನು ಮಾಡಲಿ? ನಿಮಗೆ ಕೆಲಸ ಭಾಳ ಬ್ಯುಸಿ ಅಲ್ವಾ? BUSY, ಬ್ಯುಸಿ ಅಲ್ವಾ? ಬಿಜಿ. ಕೆಲವರು ಬ್ಯುಸಿ ಅಂತ ಹೇಳ್ತಾರೆ, ಕೆಲವರು ಬ್ಯುಸಿ ಅಂತ ಹೇಳ್ತಾರೆ. ಹೆಂಗೆ ಹೇಳಿದ್ರು BUSYನೇ. ಅರ್ಥ ಏನು ಗೊತ್ತಾ ನಮಗೆ? ಬೀಯಿಂಗ್ ಅಂಡರ್ ದಿ ಯೋಕ್, ಸೈಟನ್ಸ್ ಯೋಕ್, ಅದೇ ಅರ್ಥ. ನಾನು ಬ್ಯುಸಿ ಆಗಿದ್ದೀನಿ ಅಂದರೆ ಅರ್ಥ ಏನು ಗೊತ್ತಾ? ನಾನು ಪಿಶಾಚಿಯ ಗುಲಾಮಿ ಅಂತ ಅರ್ಥ. ಬೀಯಿಂಗ್ ಅಂಡರ್ BU, ಸೈಟನ್ಸ್ ಯಾಕ್ ಅಥವಾ ಯೋಕ್ ಅಂದರೆ ಏನು ಗೊತ್ತಾ? ನೊಗ. ಬಿಸಿ ಅಂತ ಹೇಳಿದ್ರೆ ಅರ್ಥ ಇವನು ಸೈತಾನಿಗೆ ಗುಲಾಮ ಅಂತ ಅರ್ಥ ತಿಳ್ಕೊಳ್ಳಿ. ಇನ್ಮೇಲೆ ಬಿಸಿ ಅಂತ ಹೇಳಬೇಡಿ. ಯಾರಾದರೂ ಫೋನ್ ಮಾಡಿದೆ, ಸ್ವಲ್ಪ ಬಿಸಿ ಇದ್ದೇನೆ ಅಂತ ಹೇಳಿಬಿಡ್ರಿ. ಹಲೋ, ಕಷ್ಟ ಅಲ್ಲ? ಕಷ್ಟನೇ. ಸೊ ನಾವು ಯಾರೂ ಬ್ಯುಸಿ ಅಲ್ಲ, ದೇವರಷ್ಟು ಬ್ಯುಸಿನ ನಾವು. ಅದಕ್ಕೆ ಕೆಲವೊಮ್ಮೆ ನಮಗೆ ಅನಿಸುತ್ತೆ ದೇವರು ಬ್ಯುಸಿ ಆಗಿದ್ದಾನೆ. ಅದಕ್ಕೆ ನಾವು ಕೆಲವೊಮ್ಮೆ ಪ್ರೇಯರ್ ಮಾಡೋ ಹೇಳ್ತೀವಿ, ಏನ್ರೇ ದೇವರೇ ನಾನು ಹೇಳೋದು ಕೇಳಿಸ್ಕೊಳ್ತಾ ಇಲ್ವಾ? ತುಂಬ ಬ್ಯುಸಿ ಆಗಿದೆಯಾ? ನಾನು ಎಷ್ಟು ಪ್ರೇಯರ್ ಮಾಡ್ತಾ ಇದ್ದೇನೆ, ಕೇಳಿಸ್ತಾ ಇಲ್ವಾ ದೇವರು ಕೇಳಿಸ್ತಾನೆ ಇಲ್ಲರಿ. ಕೆಲವ್ರು ಹೇಳ್ತಾರಲ್ಲ ಮಾತಾಡುವಾಗ, ದೇವರಿಗೆ ಕಣ್ಣಿದೆಯಾ, ದೇವರಿಗೆ ಮೂಗಿದೆಯಾ, ದೇವರಿಗೆ ಕೇಳ್ತಾ ಇಲ್ಲರಿ ನನ್ನ ಪ್ರೇಯರಿಗೆ. ಉಪವಾಸ ಮಾಡಿ ಪ್ರೇಯರ್ ಮಾಡಿದ್ರು ದೇವರು ಹೇಳಲ್ವ ಕೆಲವೊಮ್ಮೆ ನಾವು? ಅಂದರೆ ಭಾಳ ಬ್ಯುಸಿ ಅಂತ ದೇವರೇನು ಯಾವತ್ತೂ ಬ್ಯುಸಿ ಇಲ್ಲ. ಯಾಕಂದರೆ ದೇವರಿಗೆ ರೆಸ್ಟೇ ಇಲ್ಲ. ನೋಡ್ರಿ, ರೆಸ್ಟ್ ತಗೊಳಕ್ಕೆ ಅವನು ಮನುಷ್ಯನೇ ಅಲ್ರಿ, ನಮಗೆ ರೆಸ್ಟು. ಕೆಲವರಿಗೆ ಮನೆಯೊಳಗೆ ನಿದ್ರೆ ಬರಲ್ಲ, ಪ್ರಸಂಗ ಮಾಡುವಾಗ ವಾಕ್ಯ ಹೇಳುವಾಗ ಬೇರೆ ಎಲ್ಲಿ ಕೂತ್ರೂ ನಿದ್ರೆ ಬರಲ್ಲ, ಹಾಡಿದ್ರೆ ನಿದ್ರೆ ಬರಲ್ಲ, ಆರಾಧನೆ ಮಾಡಿದ್ರೆ ನಿದ್ರೆ ಬರಲ್ಲ, ಕಾಮಿಡಿ ಹೇಳಿದ್ರೆ ನಿದ್ರೆ ಬರಲ್ಲ. ಆದರೆ ವಾಕ್ಯ ಕಲಿಯುವಾಗ ನೋಡ್ರಿ, ಈ ಸೈತಾನ್ ಎಷ್ಟು ಜಾಣನಾಗಿದ್ದಾನೆ ನೋಡ್ರಿ. ಇವತ್ತು ನಾವು ಇದನ್ನೆಲ್ಲ ಬಿಡುಗಡೆ ಹೊಂದೋದಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಮಾತ್ರವಲ್ಲ, ದಿನಾಲು ಸ್ವಾಮಿ ನಿನಗೆ ಮಾತ್ರ ನಾನು ಗುಲಾಮಳು, ನಿನಗೆ ಮಾತ್ರ ಗುಲಾಮನು, ನಿನ್ನ ನೊಗದ ಕಡೆಗೆ ನಾನಿದ್ದೀನಿ, ಬೇರೆ ಯಾವ ನೊಗು ನನ್ನ ಮೇಲೆ ಬರೋಕ್ಕೆ ನಾನು ಬಿಡೋಲ್ಲ. ಹೇಳ್ತೀರಾ? ನಿಮ್ಮ ಆತ್ಮದಲ್ಲಿ ಹೇಳ್ತೀರಾ? ದೇವರಿಗೆ ಹೇಳ್ತೀರಾ?
ಹಾಗೆ ಮಾಡಿದರೆ, ದೇವರಿಗೆ ಒಪ್ಪಂದ ಮಾಡಿದರೆ ದೇವರು ಹೇಳ್ತಾನೆ, ನಾನು ನಿಮ್ಮ ಸಂಗಡ ಇರುತ್ತೇನೆ. ನನ್ನ ಶಿಷ್ಯನಾಗಿದ್ದರೆ ಶಿಷ್ಯನ ಸಂಗಡ ಇರ್ತಾನೆ, ಶಿಷ್ಯನ ಸಂಗಡ ಇರ್ತಾನೆ. ದೇವರು ಆಜ್ಞಾಪಿಸಿದರೆ ಕೈಕೊಂಡು ನಡೆದರೆ ಇರುತ್ತಾನೆ. ನೀವು ಮನೆಯೊಳಗಡೆ ಇದ್ದರೆ ಅಥವಾ ನೀವು ಅರಟ್ಟೆ ಮಾತಾಡಿಕೊಂಡಿದ್ದರೆ ಸ್ವಾಮಿ ನಿಮ್ಮ ಜೊತೆಯಲ್ಲಿ ಇರಲ್ಲ. ಬೇಡವಾದ ನೋಡಿಕೊಂಡಿದ್ದರೆ ಸ್ವಾಮಿ ನಿಮ್ಮ ಜೊತೆಯಲ್ಲಿ ಇರಲ್ಲ. ಹಲೋ, ನೀವು ಸ್ವಾಮಿ ಕೊಟ್ಟ ಅಪ್ಪಣೆ ಕಾಪಾಡದಿದ್ದರೆ, ಹೊರಗೆ ಹೋಗಿ ಸುವಾರ್ತೆ ಸಾರದಿದ್ದರೆ ಸ್ವಾಮಿ ನಿಮ್ಮ ಜೊತೆಯಲ್ಲಿ ಇರಲ್ಲ. ಹೊರಗೆ ಹೋಗಿ ಸುವಾರ್ತೆ ಸಾರಿದರೆ ನಾನು ಇರ್ತೇನೆ ಅಂತ ಹೇಳಿದ್ದು, ಅದು ಪೂರ್ತಿ ಹೋದಲ್ಲ. ನಮಗೆ ಏನು ಬೇಕು? ನಾನು ನಿನ್ನ ಸಂಗಡ ಯಾವಾಗಲೂ ಇರ್ತೇನೆ ಅಂತ ಹೇಳಿದ್ರೆ ಅಷ್ಟೇ ಸಾಕು. ಅದರ ಮೇಲಿನ ವಚನ ಓದಲ್ಲ ನಾವು. ಹಲೋ, ಅರ್ಥವಾಗ್ತಾ ಇದೆಯಾ ನಿಮಗೆ? ಅರ್ಥವಾಗ್ತಾ ಇದೆಯಾ? ಮೇಲಿನ ವಾಕ್ಯ ಎಲ್ಲ ನಮಗೆ ಬೇಡ, ಕೆಳಗಿನ ವಾಕ್ಯ ಮಾತ್ರ ಸಾಕು. ಕೆಲವರಿಗೆ ಅಷ್ಟೇ. ಕೆಲವರು ಬರೀ ಉಪ್ಪಿನಕಾಯಿಯೇ ತಿಂತಾರೆ, ನಗ್ತಾ ಇರ್ತಾರೆ. ಊಟ ಬೇಡ, ಬರೀ ಉಪ್ಪಿನಕಾಯಿಯೇ ತಿಂತಾ ಇದ್ದರೆ ಹೊಟ್ಟೆ ತುಂಬುತ್ತಾ? ನಾನು ಹೇಳೋದು ಅರ್ಥ ಆಗ್ತದೆ ನಿಮಗೆ? ಊಟಕ್ಕೆ ಉಪ್ಪಿನಕಾಯಿ, ಉಪ್ಪಿನಕಾಯಿಗೆ ಊಟ ಅಲ್ಲ. ಗಮನಿಸಿರಿ, ದೇವರ ವಚನ ನಮಗೆ ಹೇಳುವಂಥದ್ದು, ನಾನು ನಿಮ್ಮ ಸಂಗಡ ಇರುತ್ತೇನೆ ನನ್ನ ಕಂಡೀಷನ್ ಅನುಸರಿಸಿದರೆ, ಇಲ್ಲದಿದ್ದರೆ ಇರಲ್ಲ. ಆದ ಕಾರಣ ಸುಮ್ಮನೆ ಹೇಳಬೇಡಿ ಸ್ವಾಮಿ ನನ್ನ ಜೊತೆಲಿ ಯಾವಾಗಲೂ ಇದ್ದಾನೆ ಅಂತ. ಇಲ್ಲ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಇರುತ್ತಾನೆ. ಆವಾಗ ಆತನ ಸಾನ್ನಿಧ್ಯ ನಾವು ತಿಳ್ಕೊಳ್ತೇವೆ. ಅದೇ ವಚನ ಹೇಳೋದು, ಮಾರ್ಕನ ಸುವಾರ್ತೆ 16ರಲ್ಲಿಯೂ ಇದೆ ಆ ವಚನ. ನೀವು ಸುವಾರ್ತೆ ಸಾರ್ತಾ ಇದ್ದರೆ, ಹೊರಗೆ ಹೋಗಿ ಜನರನ್ನು ನಂಬಿಸುವುದಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದರೆ, ದೀಕ್ಷಾಸ್ನಾನ ಕೊಡ್ತಾ ಇದ್ದರೆ, ನಾನು ನಿಮ್ಮ ಸಂಗಡ ಇರ್ತೇನೆ, ನಿಮ್ಮ ಜೊತೆಯಲ್ಲಿ ಬರ್ತೇನೆ ಅಂತ ಸ್ವಾಮಿ ಹೇಳಿದ್ದಾನೆ ಅಲ್ಲಿ. ಆತನು ತನ್ನ ಶಿಷ್ಯರ ಸಂಗಡ ಇದ್ದು ಅದ್ಭುತ ಕಾರ್ಯಗಳ ಮೂಲಕ, ಸೂಚಕ ಕಾರ್ಯಗಳ ಮೂಲಕ ಅವರು ಹೇಳಿದ ಮಾತು, ಹಲೋ, ಬರೆದಿದೆಯಲ್ವ 16ನೇ ಅಧ್ಯಾಯ ಮಾರ್ಕನ ಸುವಾರ್ತೆ? ನಾನು ಹೇಳುವಾಗ ಬೇಕಾದ್ರೆ ನೀವು ಬೈಬಲ್ ತಿರ್ಸ್ಕೊಳ್ಬೋದು, ಅದಕ್ಕೆ ನಾನು ಹೇಳ್ತಾ ಇದ್ದ ವಾಕ್ಯ ಅಲ್ಲಿ ಬರೆದದೆ, ಯೇಸು ಸ್ವಾಮಿ ಅವರ ಸಂಗಡ ಇದ್ದು. ಕರೆಕ್ಟಾ ಇಲ್ಲ? ನಾನು ಹೇಳೋದು ತಪ್ಪಾದ್ರೆ ನೀವು ವಾಕ್ಯ ನೋಡಿದ್ರೆ ಹೇಳಿ, ಅಲ್ಲಿ ತಪ್ಪಾಗಿದೆ ಪಾಸ್ಟರ್ ಅಂತ ಧೈರ್ಯವಾಗಿ ಹೇಳ್ರಿ. ಅಲ್ಲಿ ಬರೆದದೆ, ನಾವು ಹೊರಟು ಹೋಗಿ ಸುವಾರ್ತೆ ಸಾರುತ್ತಾ ಇದ್ದರೆ ನಾವು ಹೇಳುವ ಮಾತು ಕರೆಕ್ಟು ಅಂತ ದೇವರು ಅದನ್ನು ನೆರವೇರಿಸುವುದಕ್ಕೋಸ್ಕರ ನಮ್ಮ ಸಂಗಡ ಇರ್ತಾನೆ. ಇಲ್ಲವಾದರೆ ಇರಲ್ಲ ಅಂತ ಅರ್ಥ. ನಮಗೆ ಕಂಡೀಷನ್ ಬೇಡ ಅಲ್ವಾ? ಕೆಲವನ್ನ ಆ್ಯಡ್ ನೋಡ್ತೀವಲ್ಲ, ಆ್ಯಡ್ ಅಂದರೆ ಗೊತ್ತಲ್ಲ? ಆ್ಯಡು ದೊಡ್ಡ ಬೋರ್ಡ್ ಇರ್ತದೆ ಹೊರಗಡೆ, ದೊಡ್ಡ ಬೋರ್ಡು, ದೊಡ್ಡ ಸೂಚನಾ ಫಲಕಗಳು, ಅಡ್ವರ್ಟೈಸ್ಮೆಂಟ್ ಇರ್ತದೆ. ಅಲ್ಲಿ ಬರ್ತದೆ, ಬನ್ನಿ ₹1 ಇಲ್ಲದೆ 0 ಬಡ್ಡಿಯಲ್ಲಿ, ಅಂದರೆ ₹1 ಬಡ್ಡಿ ಇಲ್ಲ, 0 ಬಡ್ಡಿಯಲ್ಲಿ, 0 ಡೌನ್ ಪೇ ಮಾಡದೆ, ₹1 ಡೌನ್ ಪೇ ಮಾಡದೆ ನಿಮಗೆ ಫ್ರಿಡ್ಜು, ನಿಮಗೆ ದೊಡ್ಡ ಟಿ ವಿ, ನಿಮಗೆ ಏನು ನೀವು ಹೇಳೋದೆಲ್ಲ ಅದನ್ನು ನೋಡ್ತೀರಲ್ಲ, ಇವೆಲ್ಲ ಸಿಗುತ್ತಂತ ಬರೆದಿರ್ತದೆ. ನೀವು ಅದನ್ನು ನೋಡಿಬಿಟ್ಟು ಎಲ್ಲ ₹1 ಇಲ್ಲದೆ ಕೊಡ್ತಾರಲ್ಲ ಅಂತ ಹೇಳಿಬಿಟ್ಟು ಹೋದರೆ, ಏನ್ರಿ ನಿಮ್ಮದು ನೋಡಿದೆ ನಿಮ್ಮ ಅಂಗಡಿದು, ಅದಕ್ಕೆ ನಮಗೆ ಒಂದು ಫ್ರಿಡ್ಜ್ ಬೇಕು, ಒಂದು ವಾಷಿಂಗ್ ಮಿಷಿನ್ ಬೇಕು, ಒಂದು ಗ್ರೈಂಡರ್ ಬೇಕು. ಒಳ್ಳೆಯದು, ಬನ್ನಿ ಕೂತ್ಕೊಳ್ಳಿ. ಆ ಚೇರ್ ಹಾಕಿಬಿಟ್ಟು ಕೂರಿಸ್ತಾರೆ ಅಲ್ವಾ? ಗೊತ್ತಾ ನಿಮಗಿದು? ಆಮೇಲೆ ಒಂದು 2-3 ಪೇಪರ್ ತರ್ತಾರೆ, ಒಂದು ಫುಲ್ ಪೇಪರೇ ತಗೊಳ್ತಾರೆ, ಒಂದು ಫೈಲ್ ಫುಲ್ಲ. ಆಮೇಲೆ ಹೇಳ್ತಾರೆ, ಇದಕ್ಕೆ ಸ್ವಲ್ಪ ಸಹಿ ಮಾಡಬೇಕು, ಇದಕ್ಕೆ ಸ್ವಲ್ಪ ಸಹಿ ಮಾಡಬೇಕು, ಇದಕ್ಕೆ ಸಹಿ ಇಷ್ಟೊಂದು ಪೇಪರ್ ಕೊಡ್ತಾರೆ. ಆಮೇಲೆ ನನಗೆ ಓದಕ್ಕೆ ಬರಲ್ಲ ಅಂದರೆ ಅವರು ಕೆಲವೊಮ್ಮೆ ಓದಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಇಷ್ಟೊಂದು ಡೌನ್ ಪೇಮೆಂಟು ಹೇಳ್ತಾರಾ ಇಲ್ವಾ? ಇಷ್ಟೊಂದು ಡೌನ್ ಪೇಮೆಂಟ್ ಮಾಡಬೇಕೀಗ. ಮತ್ತು ನೀವು ಬರೆದದ್ದು ಏನು ಬೇಡ ಅಂದರೆ 0 ಅಂತ ಬರೆದಿದೆಯಾ? ಅದು ಬರೆದಿದ್ದು ನಿಜ, ಅದರ ಕೆಳಗಡೆ ಬರೆದಿದ್ದು ನೋಡ್ರಿ, ಕಂಡೀಷನ್ಸ್. ಅದು ಓದಿಲ್ಲಲ್ಲ? ಷರತ್ತುಗಳಿಗೆ ಅನ್ವಯ. ಷರತ್ತು ನಮಗೆ ಬೇಡ, ನಮಗೆಲ್ಲ ಬೇಕಾದ ಆಶೀರ್ವಾದ. ಇವತ್ತು ಈ ಥರ ಕ್ರಿಶ್ಚಿಯನ್ರು ಹಾಳಾಗಿ ಹೋಗಿದ್ದಾರೆ, ವಿಶ್ವಾಸಿಗಳು ಕೂಡ ಹಾಳಾಗಿ ಹೋಗಿದ್ದಾರೆ. ನಮಗೆ ಬೇಕು ಆಶೀರ್ವಾದ, ಬೇರೆ ಏನು ಬೇಡ. ಯೇಸು ಬೇಡ, ಆಶೀರ್ವಾದ ಬೇಕು. ಆದರೆ ಮೊದಲು ಯೇಸು ಬೇಕು, ಆಮೇಲೆ ಆಶೀರ್ವಾದ ಅದಷ್ಟಕ್ಕೆ ಬರುತ್ತೆ. ಲೋ ಅಲೆಲಿಯಾ. ಸೊ ಇಲ್ಲಿ ನಾವು ಗಮನಿಸುವಾಗ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಬಯಸುವಂಥ ಒಂದು ವಿಷಯ, ನಾವು ದಿನಾಲು ಎಂಬುದಾಗಿರುವಂಥ ವಚನ ನಾನು ನಿನ್ನೆ ಹೇಳಿದೆ. ದಿನಾಲು ನಾವು ಯೇಸುವನ್ನು ನಾವು ಹಿಂಬಾಲಿಸಬೇಕು ಅಂತ ಹೇಳಿದೆ.
ಈಗ ಅದೇ ರೀತಿಯಲ್ಲಿ ನಾವು ಇನ್ನೊಂದು ವಚನ ನೋಡುವುದಾದರೆ 34ನೇ ವಚನ ಮತ್ತಾಯನ ಇದೆಲ್ಲ ನನಗೆ ಹೇಳುವಂಥ ವಚನವೆಲ್ಲ ರೋಮ 6:34ನೇ ವಚನದಲ್ಲಿ ಇದೆ. ಮತ್ತಾಯ ಹಾಗೂ ರೋಮ 6:16-23, 8ನೇ ಅಧ್ಯಾಯ 1-13, ಗಲಾತ್ಯದವರಿಗೆ ಬರೆದ ಪತ್ರ 5:19, 19-24 ತನಕ, ಕೊಲಸದವರಿಗೆ ಬರೆದ ಪತ್ರ 3:1-10 ತನಕ ಬರೆದಿಟ್ಕೊಳ್ಳೋಕ್ಕೆ ಹೀಗೇನು ಹೇಳ್ತಾ ಇದ್ದೀನಿ ನಾನು. ಈಗ ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ ನೋಡ್ರಿ. ಯೇಸು ಸ್ವಾಮಿ ಇಲ್ಲಿ ಹೇಳ್ತಾನೆ, ನಿನ್ನನ್ನು ನೀನು ನಿರಾಕರಣೆ ಮಾಡಬೇಕು. ಇದು ಲೂಕನ ಸುವಾರ್ತೆಯಲ್ಲಿ ಕೂಡ ಇದೆ, ಮತ್ತಾಯನ ಸುವಾರ್ತೆಯಲ್ಲಿ ಮಾತ್ರ ಅಲ್ಲ. ಲೂಕನ ಸುವಾರ್ತೆಯಲ್ಲಿ ಕೂಡ ಯೇಸು ಸ್ವಾಮಿ ಹೇಳ್ತಾನೆ 9ನೇ ಅಧ್ಯಾಯದಲ್ಲಿ, ನೀನು ನಿನ್ನನ್ನು ನಿರಾಕರಣೆ ಮಾಡಬೇಕು. ನಿರಾಕರಣೆ ಯಾವಾಗೆಲ್ಲ ಮಾಡಬೇಕು? ದಿನಾಲು ಮಾಡಬೇಕು. ಸೆಲ್ಫ್ ಡಿನಾಯಲ್ ಎಂಬುದಾಗಿದೆ 9ನೇ ಅಧ್ಯಾಯದ 23ನೇ ವಚನ. ಇದು ಲೂಕನು ಹೇಳ್ತಾನೆ, ದಿನಾಲು ಡಿನಾಯಿಂಗ್ ಸೆಲ್ಫ್, ನಿನ್ನನ್ನು ನಿರಾಕರಣೆ ಮಾಡಬೇಕು. ನಿರಾಕರಿಸು, ಭಾಳ ಅರ್ಥಗರ್ಭಿತವಾದ ಮಾತದು. ನಿರಾಕರಣೆ ಮಾಡೋದು, ಅಸಡ್ಡೆ ಮಾಡೋದು. ಅಸಡ್ಡೆ ಮಾಡೋದು ಅಂದರೆ ತನಗಾಗಿ ಜೀವಿಸಬಾರದು, ಸ್ವಾರ್ಥಕ್ಕಾಗಿ ಜೀವಿಸಬಾರದು. ಬದಲಾಗಿ ಮೊದಲು ದೇವರಿಗಾಗಿ ಜೀವಿಸಬೇಕು ಅಂತ ಅರ್ಥ. ಮೊದಲು ದೇವರು, ಆಮೇಲೆ ಉಳಿದದ್ದೆಲ್ಲ. ಮೊದಲು ದೇವರು, ಆಮೇಲೆ ಗಂಡ, ಆಮೇಲೆ ಹೆಂಡತಿ, ಆಮೇಲೆ ಮಕ್ಕಳು. ಮೊದಲು ದೇವರು, ಆಮೇಲೆ ತಂದೆ ತಾಯಿಯರು, ಆಮೇಲೆ ಸ್ನೇಹಿತರು. ಅಲೋ, ಅರ್ಥವಾಗ್ತಾ ಇದೆ ನಿಮಗೆ? ಮೊದಲು. ಸೊ ಇಲ್ಲಿ ಈ ವಾಕ್ಯದಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ, ಡಿನೈ ಯುವರ್ ಸೆಲ್ಫ್ ಡೈಲಿ. ದಿನಾಲೂ ನಾವು ಏನು ಮಾಡಬೇಕು? ನಮ್ಮ ಸ್ವಾರ್ಥಕ್ಕಾಗಿ ಸಾಯಬೇಕು. ಸ್ವಾರ್ಥ, ಸೆಲ್ಫ್, ಈ ತನ್ನತ್ವ ಅಂತ ಇದೆಯಲ್ಲ, ನನ್ನತ್ವ, ತನ್ನತ್ವ, ನಾನು. ಎಲ್ಲರಿಗೂ ಇದೆ ಇದು, ನಮಗೆಲ್ಲರಿಗೂ ಇದೆ, ನನಗೂ ಇದೆ. ಕೆಲವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ. ಮನೆಯಲ್ಲಿಯೂ ಇರ್ತದೆ, ಒಡ ಹುಟ್ಟಿದವರಲ್ಲಿ ಇರ್ತದೆ, ತಂದೆ ತಾಯಿಯಲ್ಲಿ ಇರ್ತದೆ. ಈ ನನ್ನತ್ತು ಇರೋದ್ರಿಂದಲೇ ಒಂದು ರೀತಿಯಲ್ಲಿ ನಾವು ಹೇಳಿದ್ರೆ ಈ ಬದುಕಿ ಹೋಗ್ತಾ ಇರೋದು, ಈ ಬದುಕು ಹೋಗ್ತಾ ಇರೋದಕ್ಕೆ ಕಾರಣ ನನ್ನತ್ತು ಇರೋದಕ್ಕೆ. ಆದರೆ ಹೆಚ್ಚು ಕಡಿಮೆ ಇರಬಾರ್ದು, ಅಂದರೆ ಎಷ್ಟಿರಬೇಕು ಅಷ್ಟೇ ಇರಬೇಕು. ಕೆಲವರು ಹೇಳ್ತಾರೆ, ಭಾಳ ಸ್ವಾರ್ಥ ಅವಳಿಗೆ ನೋಡು, ಎಷ್ಟು ಸ್ವಾರ್ಥ ಅವನಿಗೆ ಹೇಳ್ತಾರಲ್ಲ. ಕೆಲವರೇ ಹೇಳ್ತಾರಲ್ರಿ. ನಾವು ಕೆಲವೊಮ್ಮೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಲ್ಲ, ಬೇರೆಯವ್ರ ಬಗ್ಗೆ ನಾವು ಹೇಳ್ತೇವೆ. ಬೈಬಲ್ ನಮಗೆ ಹೇಳ್ತದೆ, ದೇವರು ನಮಗೆ ಹೇಳ್ತದೆ, ಯಾವನಾದರೂ ನನ್ನ ಶಿಷ್ಯನಾಗುವುದಕ್ಕೆ, ನನ್ನ ಶಿಷ್ಯಲಾಗುವುದಕ್ಕೆ ಮುಂದೆ ಬಂದರೆ ಅವನು ತನ್ನನ್ನು ಏನು ಮಾಡಬೇಕು? ನಿರಾಕರಿಸಬೇಕು. ಸೆಲ್ಫ್ ಡಿನಯಲ್. ಸೆಲ್ಫನ್ನು, ನಮ್ಮ ಸ್ವಾರ್ಥವನ್ನು, ಅಹಂ ಎಂಬುದನ್ನು, ತನ್ನತ್ವ ಎಂಬುದನ್ನು ಶಿಲುಬೆಗೆ ಹಾಕಬೇಕು. ಗಲಾತ್ಯದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 20ನೇ ವಚನದಲ್ಲಿ ಪೌಲ ಏನು ಹೇಳ್ತಾನೆ ಗೊತ್ತಾ? ನಾನು ನನ್ನನ್ನು ಶಿಲುಬೆಗೆ, ಹೌದಾ ಇಲ್ವಾ? ಶಿಲುಬೆ ಅಂದರೆ ನಾವು ಕಾಣುವ ಶಿಲುಬೆ ಎಲ್ಲ, ನಿಜವಾಗಲೂ ಯೇಸುಸ್ವಾಮಿ ಸತ್ತಂಥ ಶಿಲುಬೆ. ಯೇಸುಸ್ವಾಮಿ ಇವತ್ತು ನಾವು ಫೋಟೋದಲ್ಲಿ ಕಾಣುವ ಶಿಲುಬೆ ಎಲ್ಲ ನಿಜವಾದ ಶಿಲುಬೆ. ಅದು ತುಂಬ ಪಾಲಿಶ್ ಇದೆ. ನಾನಾದರೂ ಅಲ್ಲಿ ಬೇಕಾದ್ರೆ ಮಲಗ್ತೀನಿ. ತುಂಬ ನೈಸ್ ಇದೆ, ಪಾಲಿಶ್ ಆಗಿದೆ. ಅದು ನೋಡಿದರೆ ಮಲಗಬೇಕಂತ ಅನಿಸುತ್ತಲ್ವಾ? ಆದರೆ ಯೇಸುಸ್ವಾಮಿ ಸತ್ತಂಥ ಶಿಲುಬೆ ಅಂಥದ್ದಾಗಿರಲಿಲ್ಲ. ಸುಮ್ಮನೆ 2 ದೊಡ್ಡ ಮರದ ಪೀಸು. ಅದು ಕೂಡ ಇತಿಹಾಸ ನೀವು ಕಲಿತರೆ, ರೋಮರ ಇತಿಹಾಸ ಕಲಿತರೆ, ಫೈನೀಷಿಯನ್ಸ್ ಎಂಬ ದೇಶದ ಇತಿಹಾಸ ಕಲಿತರೆ, ಕಾಡಿನಿಂದ ಫ್ರೆಶ್ ಆಗಿ ಕಟ್ ಮಾಡಿಕೊಂಡು ಬಂದಂಥ 2 ದೊಡ್ಡ ಒಬ್ಬ ಮನುಷ್ಯನ ಭಾರವನ್ನು ಅದರ ಮೇಲೆ ನೇತಾಗಬೇಕು. ಅಂಥ ದಪ್ಪವಾದ ಮರಗಳ ಶಿಖರ ಇರ್ಬೋದು, ಅಥವಾ ಮರವೇ ಇರ್ಬೋದು, ಕಡಿದುಕೊಂಡು ಬರುತ್ತಾರೆ. ಅದು ಚರ್ಮ ಕೂಡ ತೆಗಿಯಲ್ಲ, ಅದು ಸಿಪ್ಪೆ ಕೂಡ ತೆಗಿಯಲ್ಲ. ಅದನ್ನು ಸುಮ್ಮನೆ ಹಾಗೆ ತಗೊಂಡ್ಬಂದು ಅದರ ಮೇಲೇ ಶಿಲುಬೆ ಹಾಕೋದು, ಸಾಯಿಸುವುದು. ಅತೀ ನೀಚವಾದ ಸಾವದು.
ಅತಿ ದೊಡ್ಡ ನೀಚನಿಗೆ ಕೊಡುವ ಶಿಕ್ಷೆ ಅದು. ಈ ಶಿಕ್ಷೆ ಯೇಸು ಕ್ರಿಸ್ತನಿಗೆ ಕೊಟ್ಟದ್ದು, ನನಗಾಗಿ ನಿಮಗೋಸ್ಕರವಾಗಿ. ಆತನು ಸ್ವತಃ ಅದನ್ನು ಅನುಭವಿಸಿದನು. ಅದು ನೆನಪಿಸುವುದೇ ಈ ಮೇಜು. ಹಲೋ, ಈ ರೊಟ್ಟಿ ನಮಗೆ ಹೇಳುವುದು, ನಿನಗೋಸ್ಕರ ನಾನು ಆ ಶಿಲುಬೆ ಮೇಲೆ ತೂಗಾಡಿದೆ, ಆ ಶಿಲುಬೆ ನಿನಗೋಸ್ಕರ ನಾನು ಹೊತ್ತುಕೊಂಡೆ. ಅಲ್ಲಿ ನೀನು ಸಾಯಬೇಕಿತ್ತು. ಪಾಲಿಶ್ ಆದ ಶಿಲುಬೆಯಲ್ಲ, ಚೆನ್ನಾಗಿ ಕಿತ್ತು ಸರಿ ಮಾಡಿದ ಶಿಲುಬೆಯಲ್ಲ, ಅದು ಭಯಂಕರವಾದ ಒಂದು ಶಿಲುಬೆ. ಅದು ನಿನಗೋಸ್ಕರ ನಾನು ಹೊತ್ತುಕೊಂಡೆ. ಅದರ ಅಡ್ಡ ಕಂಬ ಇರುತ್ತಲ್ಲ, ಅದು ಕೈದಿಯ 2 ಕೈಗಳು ಚಾಚಿ ಅದರ ಮೇಲೆ ಕಟ್ಟಿ ಅದನ್ನು ಹೊತ್ತುಕೊಂಡು ಹೋಗಬೇಕು. ದೊಡ್ಡದನ್ನು, ಉದ್ದ ಇರುವುದಿದೆಯಲ್ಲ, ಉದ್ದ ಇರುವುದನ್ನು ಬೇರೆಯವರ ಕೈಯಲ್ಲಿ ಹೊತ್ತಿಸ್ತಾರೆ ಅವರು. ಕೆಲವೊಮ್ಮೆ ಸೈನಿಕರಿರ್ಬೋದು ಅಥವಾ ಬೇರೊಬ್ಬ ಕೈದಿ ಇರಬಹುದು, ಅವರ ಕೈಯಲ್ಲಿ ಅದನ್ನು ಹೊತ್ತಿಸ್ತಾರೆ. ಆದರೆ ಸಾಯಬೇಕಂದಿರುವವನು ಅಥವಾ ಯಾರನ್ನು ಸಾಯಿಸಬೇಕಂದಿದೆಯೋ ಅವನಿಗೆ ಕೈಯನ್ನು ಉದ್ದ ಮಾಡಿ ಅದರ ಮೇಲೆ ಅಡ್ಡವಾಗಿ ಇರುವಂಥ ಆ ಕಂಬವನ್ನು ಕಟ್ಟಿ ಅದನ್ನು ಎತ್ಕೊಂಡು ಹೋಗಬೇಕು. ಎಷ್ಟು ಭಾರವಿರ್ತದೆ ಹಸಿ ಮರ. ಅದು ಸುಮ್ಮನೆ ಎತ್ಕೊಂಡು ಹೋಗೋದಾ? ಎತ್ಕೊಂಡು ಹೋಗಲ್ಲ. ಅವ್ರಿಗೆ ಏನು ಮಾಡ್ತಾಯಿದ್ರು? ಚಾಟಿಯಿಂದ. ಅದು ಸಾಧಾರಣ ಚಾಟಿ ಅಲ್ಲ. ಒಂದು ಸಲ ಹೊಡೆದಾಗ ಅದಕ್ಕೆ ಕನಿಷ್ಠ ಪಕ್ಷ ಅಂದರೆ ಅದಕ್ಕೆ 4 ಬೆಲ್ಟ್ ಇರ್ತದೆ. ಆ ಚಾಟಿಗೆ 4 ಬೆಲ್ಟು ತೊಗಲಿನ ಅದರ ಒಂದೊಂದು ತುದಿಯಲ್ಲಿ 3 ಶಿಖರ ಇರುತ್ತದೆ. ಹಾಗಾದ 3 × 4 ಎಷ್ಟು? 12. ಅದರ ತುದಿಯಲ್ಲಿ, ಒಂದೊಂದರ ತುದಿಯಲ್ಲಿ ಅದೆಲ್ಲ ಚರ್ಮದ್ದು ನಮ್ಮ ಪುರುಷರು ಹಾಕೊಂಡು ಹೋದ ಬೆಲ್ಟ್ ಇದೆಯಲ್ಲ, ಈಗ ಹೆಂಗಸರು ಹಾಕ್ತಾರೆ ಬಿಡಿ, ಬಟ್ ಬೆಲ್ಟ್ ಇದೆಯಲ್ಲ, ಈ ಥರ ಬೆಲ್ಟ್, ಅದಕ್ಕೆ ಅದೇ ಥರ ಇರುವಂಥ ಆ ಒಂದೊಂದು 4 ಬಾರ್ ನಮ್ಮ ಮೂಲೆಯಲ್ಲಿ ಬೇರೆ 3 ಪೀಸುಗಳು. ಆ ಒಂದೊಂದು ಪೀಸಿನ ಮೇಲೆ ಗಾಜಿನ ಪೀಸು ಅಥವಾ ಕೊಕ್ಕೆ, ಅರ್ಥವಾಗ್ತಾ ಇದೆಯಾ? ಅಥವಾ ಕಬ್ಬಿಣದ ಗುಂಡು ಹಿಂಗಿರುತ್ತದೆ. ಹಾಗಾದರೆ ಒಂದು ಏಟು ಬೀಳುವಾಗ ಎಷ್ಟು ಗಾಯ ಆಗುತ್ತೆ ಲೆಕ್ಕ ಮಾಡಿರಿ. ಅರ್ಥವಾಗ್ತಾ ಇದೆ ನಿಮಗೆ? ಅದು ಉದ್ದ ಇರುತ್ತದೆ, ಕಮ್ಮಿ ಆದರೂ 4 ಅಡಿ ಉದ್ದ ಇರುತ್ತದೆ ಚಾಟಿಗೆ. ಒಬ್ಬ ಮನುಷ್ಯನನ್ನು, ಕೈದಿಯನ್ನು ಒಂದು ಮರಕ್ಕೆ ಕಟ್ಟುತ್ತಾರೆ ಈ ಥರ. ಅಂದರೆ 3 ರಿಂದ 4 ಅಡಿ ಎತ್ತರದ ಒಂದು ಮರ ಗೂಟ, ಅದರ ಮೇಲೆ ಬಗ್ಗಿ ಹೀಗೆ ಕಟ್ಟುತ್ತಾರೆ ಕೈದಿಯನ್ನು. ಯೇಸುವನ್ನು ಹಾಗೆ ಮಾಡಿದರು. ಆವಾಗ ಹೊರಗೆ ಯಾವುದಿರುತ್ತೆ? ಯಾವ ಭಾಗ? ಬೆನ್ನು, ಹಿಂಬದಿ. ಆ ಬೆನ್ನಿಗೆ ಚಾಟಿಯಿಂದ ಹೊಡೆಯುತ್ತಾರೆ, ಹೊಡೆದು ಎಳೆಯುತ್ತಾರೆ. ಎಳೆಯುವಾಗ ಏನು ಬರುತ್ತೆ ಗೊತ್ತಾ? ಮಾಂಸಖಂಡ. ಸ್ವಾಮಿಗೆ ಎಷ್ಟು ಹೊಡೆದ್ರು ಗೊತ್ತಾ? ಆ ಥರ ಎಷ್ಟು ಹೊಡೆದ್ರು ಗೊತ್ತಾ? 1 ಕಡಿಮೆ 39 ಗುಣಕ ಮಾಡಿ 12. ಹಾಗಾದರೆ ಎಷ್ಟು ಗಾಯ ಕನಿಷ್ಠ ಪಕ್ಷ? ಯೋಚನೆ ಮಾಡ್ತೀರಾ? ಧ್ಯಾನ ಮಾಡ್ತೀರಾ? ಮನಸ್ಸಿನಲ್ಲಿ ಆದರೂ ನೀವು ಕಾಣ್ತೀರಾ? ಈ ಬ್ರೆಡ್ ಹೇಳುವುದಾಗಿದೆ, ಈ ರೊಟ್ಟಿ ಹೇಳುವುದಾಗಿದೆ. ಒಂದೊಂದು ಏಟಿಗೂ ಎಷ್ಟೊಂದು ಗಾಯಪಟ್ಟಾತನು. ಯಾರಿಗೋಸ್ಕರ? ಯಾವ ತಪ್ಪು ಮಾಡಿದವನು. ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನ ಮಕ್ಕಳೇ, ನನಗೋಸ್ಕರ ನಿಮಗೋಸ್ಕರ ಆತನು ಈ ಹಿಂಸೆಲ್ಲ ಅನುಭವಿಸಿದನು. ಪಾಪ ತಿಳಿಯದವನಿಗೆ ಪಾಪ ಸ್ವರೂಪಿಯಾಗಿ ಮಾಡಿದನು. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಮಾಡಿದ ಪಾಪಕ್ಕೆ ನಾವು ಅನುಭವಿಸಬೇಕಾದ ಶಿಕ್ಷೆ ಆತನು ಮನಸಾರೆ ಅನುಭವಿಸಿದನು. ನನ್ನನ್ನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದು ಸ್ವಾಮಿ ಸುಮ್ಮನೆ ಹೇಳಿಲ್ರಿ. ನೀವು ಸುಮ್ಮನೆ ಅದನ್ನು ತೆಗೆದುಕೊಳ್ಳಬಾರದ್ರಿ. ಯೇಸು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡೋದಕ್ಕೆ ಮುಂಚೆ ಎಷ್ಟೊಂದು ಬಾಧೆ, ಎಷ್ಟೊಂದು ಹಿಂಸೆ, ಎಷ್ಟೊಂದು ನೋವನ್ನು ಅನುಭವಿಸಿದನು. ದೇವರಿಗೆ ಸ್ತೋತ್ರವಾಗಲಿ. ನನಗಾಗಿ ನೋವು ಅನುಭವಿಸಿದ ಯೇಸುವಿಗಾಗಿ ಸ್ತೋತ್ರ. ನನಗಾಗಿ ಕಷ್ಟವನ್ನು ಅನುಭವಿಸಿದ ಯೇಸುವಿಗಾಗಿ ಸ್ತೋತ್ರ. ನನಗಾಗಿ ಪ್ರಾಣದಾನ ಮಾಡಿದ ಯೇಸುವಿಗಾಗಿ ಸ್ತೋತ್ರ. ಇವತ್ತು ಕರ್ತನ ದಿನವಾಗಿ, ಇದು ಸುತನ ದಿನವಾಗುವಂತೆ ಯೇಸುವೇ ದೇವರೇ, ನೀ ನನಗೋಸ್ಕರ ಮಗನಾಗಿ ಬಂದದಕ್ಕಾಗಿ ಸ್ತೋತ್ರ. ನೀನು ತಂದೆಗೆ ಸಮಾನನಾಗಿದ್ದನು, ನೀನು ತಂದೆಯಾದ ದೇವರು ಎಂಬುದಾಗಿ ಯೆಶಾಯನ ಪುಸ್ತಕ ಹೇಳುತ್ತದೆ. ನಿತ್ಯನಾದ ತಂದೆಯು. ಯೇಸು ಸ್ವಾಮಿಯ 6 ಹೆಸರುಗಳಲ್ಲಿ ಅಲ್ಲಿ ಒಂದು ಬರೆದದೆ, ನಿತ್ಯನಾದ ತಂದೆ. ಯಾರು? ದೇವರು. ತಂದೆಯು ಮಗನಾದನು. ಮಗನು ತಂದೆಯಾಗಕ್ಕಾಗಲ್ಲ, ತಂದೆ ಮಗನಾಗಬಹುದು.
ಅರ್ಥವಾಗ್ತಾ ಇದೆ ನಿಮಗೆ? ಅರ್ಥವಾಗ್ತಾ ಇದೆ ನಿಮಗೆ? ತಂದೆಯು ಮಗನಾಗಬಹುದು, ಮಗನು ತಂದೆಯಾಗಕ್ಕಾಗಲ್ಲ. ಯಾವ ಮಕ್ಕಳು ತಂದೆ ತಾಯಿಯನ್ನು ಹುಟ್ಟಿಸೋಕ್ಕಾಗಲ್ಲ. ಯಾವ ಮನುಷ್ಯನು ದೇವರನ್ನು ಹುಟ್ಟಿಸೋಕ್ಕಾಗಲ್ಲ. ಯಾವ ಮನುಷ್ಯರು ದೇವರನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ಸೃಷ್ಟಿ ಮಾಡಿದರೂ ಅದು ದೇವರಲ್ಲ. ಯು ಅಂಡರ್ಸ್ಟ್ಯಾಂಡಿಂಗ್? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅರ್ಥವಾಗ್ತದೆ ನಿಮಗೆ? ಪುರಿದವங்களுக்கு ದೇವರನ್ನು ಮನುಷ್ಯರು ಮಾಡೋಕ್ಕಾಗಲ್ಲ, ಮನುಷ್ಯರನ್ನು ದೇವರು ಮಾಡಿದ್ದಾನೆ. ತಂದೆಯನ್ನು ಮಕ್ಕಳು ಹುಟ್ಟಿಸೋಕ್ಕಾಗಲ್ಲ, ಮಕ್ಕಳು ಹುಟ್ಟುವುದು ತಂದೆ ತಾಯಿಯರಿಂದ. ಆದ ಕಾರಣವೇ ನಾನು ಹೇಳಿದ್ದು, ಇನ್ನೂ ಜೋರಾಗಿ ಹೇಳುತ್ತೇನೆ, ಲೋಕಕ್ಕೆಲ್ಲ ನಾನು ಸಾರುತ್ತಾ ಬಂದಿದ್ದೇನೆ ಕಳೆದ 50 ವರ್ಷಗಳಿಂದ, 52 ವರ್ಷಗಳಿಂದ. ಬರಬೇಕಾದ ಮೋಕ್ಷವು, ಬರಬೇಕಾದ ರಕ್ಷಣೆಯು, ಬರಬೇಕಾದ ಬಿಡುಗಡೆಯು ಇನ್ನು ಯಾರಲ್ಲಿಯೂ ಇಲ್ಲ. ಆಕಾಶದ ಕೆಳಗೆ ಮನುಷ್ಯರೊಳಗೆ ಯೇಸು ಎಂಬ ಆ ಏಕ ಹೆಸರಿನಿಂದಲೇ ಹೊರತು ಬೇರೆ ಯಾರ ಹೆಸರಿನಿಂದಲೂ, ಯಾವ ಹೆಸರಿನಿಂದಲೂ ನಮ್ಮ ಪಾಪಗಳಿಗೆ ಪರಿಹಾರವಿಲ್ಲ, ನಮಗೆ ಸ್ವರ್ಗಕ್ಕೆ ಪ್ರವೇಶವಿಲ್ಲ. ಆದ ಕಾರಣ ಒಂದು ವೇಳೆ ನೀವು ಇದುವರೆಗೂ ನಂಬಲಿದ್ದರೆ, ಈ ಬೆಳಗಿನ ಜಾವದಲ್ಲಿ ಯೇಸುವನ್ನು ನಿಮ್ಮ ರಕ್ಷಕನಾಗಿ, ಯೇಸುವನ್ನು ನಿಮ್ಮ ಒಡೆಯನಾಗಿ, ಯೇಸುವನ್ನು ನಿಮ್ಮ ದೇವರಾಗಿ, ಯೇಸುವನ್ನು ನಿಮ್ಮ ರಾಜ್ಯನಾಗಿ ನಿಮ್ಮ ಹೃದಯ ಎಂಬ ಸಿಂಹಾಸನದಲ್ಲಿ ಕೂಡಿಸಿರಿ. ಹಾಲೆಲೂಯ, ಹಾಲೆಲೂಯ. ಇದು ಮತಾಂತರವಲ್ಲ, ಇದು ಮಾನಸಾಂತರ. ಇದು ಹೆಸರು ಬದಲಾವಣೆಯಲ್ಲ, ಹೃದಯ ಬದಲಾವಣೆ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಹೃದಯ ಬದಲಾಗಬೇಕು. ಅದಕ್ಕೆ ಆತನ ಹೃದಯವನ್ನು ತಿವಿಸಿಕೊಂಡನು. ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದರು, ಕೊನೆಯ ಹನಿ ರಕ್ತವು ಕೂಡ ಹರಿದು ಬಂದಿತ್ತು. ನಮ್ಮ ಹೃದಯ ಆತನಿಗಾಗಿ ತೆರೆಯಬೇಕೆಂದು ಪಾಪರಹಿತನಾದ ಯೇಸು ನಮಗೋಸ್ಕರ ತನ್ನ ಹೃದಯವನ್ನು ತೆರೆಸ್ಕೊಂಡ. ಈ ಮುಂಜಾನೆ ವೇಳೆಯಲ್ಲಿ ಆತನ ಆರಾಧಿಸುವಾಗ ಆತನೆಷ್ಟು ಖುಷಿ ಪಡ್ತಾನೆ, ಸಂತೋಷ ಪಡ್ತಾನೆ. ನಾನು ನನ್ನ ಹೃದಯವನ್ನು ತೆರೆದ್ರಿಂದ, ಈ ಹೃದಯವನ್ನು ತೆರೆದಂಥ ನನ್ನ ಮಕ್ಕಳಿಗಾಗಿ ನಾನು ಎಷ್ಟೊಂದು ಸಂತೋಷ ಪಡ್ತೇನೆ ಎಂಬುದಾಗಿ ದೇವರು ಹೇಳುತ್ತಾನೆ. ಹಲೋ, ಅರ್ಥವಾಗ್ತಾ ಇದೆಯಾ? ನಾವು ಆತನ ಮಕ್ಕಳಾಗಬೇಕು, ನಾವು ಆತನ ಮಗಳಾಗಬೇಕು, ಆತನ ಮಗನಾಗಬೇಕು, ನಾವು ಆತನ ಸಹೋದರರಾಗಬೇಕು, ಆತನ ಸಹೋದರಿಯರಾಗಬೇಕೆಂದೇಳಿ ನಮ್ಮ ಹಾಗೆಯೇ ರಕ್ತ ಮಾಂಸ ದಾರಿ ಆದನು. ಇಬ್ರಿಯ ಪುಸ್ತಕ 2ನೇ ಅಧ್ಯಾಯ 14ನೇ ವಚನ. Hebrews chapter 2 and verse 14. It says, ನಮ್ಮ ಹಾಗೆ ನಾವು ರಕ್ತ ಮಾಂಸದವರು. ದೇವರು ರಕ್ತ ಮಾಂಸದವನಾಗಿರಲಿಲ್ಲ. ರಕ್ತ ಮಾಂಸದವನಾದದ್ದು 2000 ವರ್ಷಗಳ ಹಿಂದೆ ಅಷ್ಟೇ. ಅದಕ್ಕೆ ಮುಂಚೆ ಯೇಸು ಎಂಬ ಒಬ್ಬ ವ್ಯಕ್ತಿಯೇ ಇಲ್ಲರಿ. ಅರ್ಥವಾಗ್ತಾ ಇದೆ ನಿಮಗೆ? ಇಲ್ಲ, ಕೆಲವರಿಗೆ ಅರ್ಥ ಆಗಲಿಲ್ಲ. ಸ್ವಲ್ಪ ಬಿಡಿಸಿ ಹೇಳ್ತೇನೆ. ಯೇಸು ಹುಟ್ಟಿದಾಗ ಮಾತ್ರ ಯೇಸು ಎಂಬ ಹೆಸರು ಬಂತು. ಅದಕ್ಕೆ ಮುಂಚೆ ಯೇಸು ಎಂದ ಹೆಸರಿರಲಿಲ್ಲ. ಹುಟ್ಟುವಾಗ ಮರಿಯಳಿಗೆ ಹೇಳಿದನು ದೂತ, ದೇವದೂತ, ನಿನಗೆ ಒಂದು ಗಂಡು ಮಗು ಹುಟ್ಟುವುದು, ನೀನೆಲ್ಲ ಹುಟ್ಟಿಸುವುದು, ನಾನೇ ಹುಟ್ಟಿಸುವುದು. ಅಂದರೆ ನನ್ನನ್ನು ಕಳಿಸಿದ ದೇವರು ಹುಟ್ಟಿಸ್ತಾನೆ. ದೂತ ಹೇಳಿದ ಮಾತು, ದೇವದೂತ ಹೇಳಿದ ಮಾತು, ಗಬ್ರಿಯಲ್ ಹೇಳಿದ ಮಾತು, ನೀನು ಗರ್ಭವತಿಯಾಗುವ. ಅಯ್ಯೋ, ನನಗೆ ಇನ್ನೂ 13 ವರ್ಷ 14 ಬಿದ್ದಿದೆ ಅಷ್ಟೇ, ನಾನು ಇನ್ನೂ ಚಿಕ್ಕ ಹುಡುಗಿ, ನಾನು ಗರ್ಭವತಿ ಆಗೋದಾ? ನಿಶ್ಚಿತಾರ್ಥ ಆಗಿದೆ ಅಷ್ಟೇ. ಪುರುಷನ ಬಗ್ಗೆ ನನಗೆ ಏನು, ಪುರುಷನ ನನ್ನನ್ನು ಮುಟ್ಟಲೇ ಕನ್ಯೆ. ನಾನು ಕನ್ಯೆ ಅಂದರೆ ಅದೇ ಅರ್ಥ, ಪುರುಷನು ಮುಟ್ಟದವಳು ಅಥವಾ ಪುರುಷನೊಟ್ಟಿಗೆ ಸಂಸರ್ಗ ಮಾಡದವಳು ಅಂತ ಅರ್ಥ. ಸ್ತ್ರೀಯರಲ್ಲ ಕನ್ಯೆಯರಲ್ಲ, ಕನ್ಯೆಯರಲ್ಲ ಸ್ತ್ರೀಯರೂ ಅಲ್ಲ. ಅರ್ಥ ಆದವರಿಗೆ ಆಗಿ ಸ್ತೋತ್ರ, ಅರ್ಥ ಆಗದೆ ತಲೆ ಕೆಡಿಸಬೇಡ. ಕನ್ಯೆ ಅಂದರೆ ಅದೇ ಅರ್ಥ. ಮರಿಯಳು ಕನ್ಯೆಯಾಗಿದ್ದಳು, ಅದಕ್ಕೆ ಅವಳನ್ನು ದೇವರು, ಎಲ್ಲರೂ ಕನ್ಯೆಗೆ ಆಗ ದಿವಸಗಳಲ್ಲಿ ಅವಳೊಬ್ಬಳೇ ಅಲ್ಲ ಕನ್ಯೆ ಇದ್ದದ್ದು. ಕೆಲವರ ವಿಚಾರ ಅವಳೊಬ್ಬಳೇ ಕನ್ಯೆ ಆಗಿದ್ದರು, ಆದ ಕಾರಣ ಸಾಯುವ ತನಕ ಅವಳು ಕನ್ಯೆ ಆಗಿದ್ದರು. ಹೆರಿಗೆ ಆದ ಮೇಲೆ ಕನ್ಯೆತ್ತ ಹೋಯ್ತಲ್ಲೋ ಇಲ್ವಾ? ಹಲೋ, ಇವತ್ತು ಕೂಡ ಅನೇಕರು ಅವಳನ್ನು ಕನ್ಯೆ 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 ಮರಿಯಮ್ಮನೇ ಅಂತ ಹರಿತಾರೆ. ಬುದ್ಧಿ ಇದೆಯಾ? ಮಗು ಆದ ಮೇಲೆ ಕನ್ಯೆ ಆಗ್ತಾರ ಯಾರಾದರೂ? ಕಿವಿಯುಳ್ಳವರು ಕೇಳಲಿ. ಚೊಚ್ಚಲ ಮಗನಾಗಿದ್ದ ಯೇಸು, ಅವನು ತನ್ನಷ್ಟಕ್ಕೆ ಹುಟ್ಟಿ ಬಂದ. ಮರಿಯಳಿಗೂ ಅವನಿಗೂ ಏನು ಸಂಬಂಧನೇ ಇರಲಿಲ್ಲ ಹುಟ್ಟಕ್ಕೆ. ಪ್ರೂಫ್ ಬೇಕಾ?
ಮತ್ತಾಯ 1:16 ಇದೆ. ಅವನಷ್ಟಕ್ಕೆ ಹುಟ್ಟಿ ಬಂದ, ಅವನನ್ನು ಯಾರೂ ಹುಟ್ಟಿಸಲಿಲ್ಲ. 9 ತಿಂಗಳು ಈ ಪಾಪ ಈ ಅಮ್ಮ ಅಂದರೆ ಈ ಕನ್ಯೆ ಹೊತ್ತುಕೊಂಡಳು ಅಷ್ಟೇ. ಅವನಿಷ್ಟ ಹುಟ್ಟು ಬರೋಕ್ಕೆ, ಅದಕ್ಕೆ ಹುಟ್ಟಿ ಬಂದ. ಅವನ ಇಷ್ಟ ಪ್ರಾಣ ಕೊಡೋಕ್ಕೆ. ಅವನು ಹೇಳಿದ, ನನಗೆ ಇಷ್ಟ ಬಂದಾಗ ನಾನು ಪ್ರಾಣ ಒಪ್ಪಿಸಿಕೊಡ್ತೇನೆ. ಹೇಳಿದನಿಲ್ವಾ? ಬೈಬಲ್ನಲ್ಲಿ ವಾಕ್ಯ ಇದೆ. ಅವನು ಪ್ರಾಣ ಒಪ್ಪಿಸಿಕೊಟ್ಟ. ಅವನು ಹೇಳಿದ್ರೆ, ನನಗೆ ಪ್ರಾಣ ತೆಗಿಲಿಕ್ಕೂ ಅಧಿಕಾರವಿದೆ, ಪ್ರಾಣ ಒಪ್ಪಿಸಿಕೊಡೋದಕ್ಕೂ ನಿಮಗೆ ಯಾರಿಗೂ ಇಲ್ಲ. ನೀವು ಯಾರು ನಿಮ್ಮ ಇಷ್ಟದಿಂದ ಹುಟ್ಟಲಿಲ್ಲ, ನಿಮ್ಮ ಇಷ್ಟದಿಂದ ಸಾಯೋಕ್ಕೂ ಆಗಲ್ಲ. ನಿಮ್ಮ ಇಷ್ಟದಿಂದ ಸಾಯೋಕ್ಕಾಗಲ್ಲ. ಕೆಲವರು ಆತ್ಮಹತ್ಯೆ ಮಾಡಿಕೊಳ್ತಾರಲ್ಲ, ಅವರ ಇಷ್ಟದಿಂದೆಲ್ಲ ಸಾಯೋದು, ಸೈತಾನ ಇಷ್ಟದಿಂದ ಸಾಯ್ತಾರೆ. ಅದಕ್ಕೆ ಸೀದಾ ಅವನ ಜೊತೆಗೆ ಹೋಗ್ತಾರೆ. ಹಲೋ, ಅರ್ಥ ಆಗಲಿಲ್ಲ? ನಿಮಗೆಲ್ಲರಿಗೂ ಬರ್ತ್ಡೇ ಇದೆ, ಎಕ್ಸ್ಪೈರಿ ಡೇಟ್ ಇಲ್ಲ. ನಿಮಗೆಲ್ಲರಿಗೆ ಎಕ್ಸ್ಪೈರಿ ಡೇಟ್ ದೇವರು ಹೇಳಿದ್ದರೆ ಏನೆಲ್ಲ ಮಾಡುತ್ತಿದ್ದರೋ ದೇವರೇ. ಬಾಬಾ, ಅದು ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅದು ಕೂಡ ಗೊತ್ತಿದ್ದರೆ, ನಾವು ತಗೊಳ್ಳೋ ವಸ್ತುಗಳ ಮೇಲೆ ಇದೆ ಎಕ್ಸ್ಪೈರಿ ಡೇಟು. ಅದು ನಾವು ಮಾಡಿದ್ರ ಮೇಲೆ, ದೇವರು ಮಾಡಿದ ಮೇಲೆ ದೇವರಿಗೆ ಗೊತ್ತಾ ಎಕ್ಸ್ಪೈರಿ ಡೇಟ್. ಯಾವಾಗ ಹೋಗಬೇಕು, ಎಲ್ಲಿ ಹೋಗಬೇಕು, ಹೆಂಗೆ ಹೋಗಬೇಕು, ಅದು ಅವನಿಗೆ ಗೊತ್ತು. ಆಮೇನ್. ಅಲ್ಲಿ ಹೋಗೋ ತನಕ ಅದರ ಬಗ್ಗೆ ಯೋಚನೆ ಮಾಡಬೇಡ. ಅದಕ್ಕೆ ಮುಂಚೆ ಈ ಯೋಚನೆ ಮಾಡಬೇಕು, ಅವನು ನಿಮ್ಮೊಳಗಡೆ ಬಂದಿದ್ದಾನೆ ಇಲ್ವಾ ಅಂತ. ಅದು ಅರ್ಥವಾಗ್ತಾ ಇದೆ ನಿಮಗೆ? ನಮ್ಮ ಒಳಗಡೆ ಅವನು ಇದ್ದಾನ ಇಲ್ವಾ ಅಂತ. ಒಳಗಡೆ ಇದ್ದರೆ ನೀವು ಸತ್ತರೂ ಬದುಕ್ತೀರಾ. ಹಲ್ಲೆಲೂಯಾ. ಸತ್ತ ನಂತರವೂ ಬದುಕ್ತೀರಾ. ಜೀವದಿಂದಲಿರುವಾಗಲೇ ನೀವು ಬದುಕರಾಗಿರುತ್ತೀರಾ. ನಿಮ್ಮ ಆತ್ಮವು ಕ್ರಿಸ್ತನಲ್ಲಿ ಮರೆಯಾಗಿ ಇಡಲ್ಪಟ್ಟಿದೆ. ಕೊಲೊಸದವರಿಗೆ ಬರೆದ ಪತ್ರ 3:1-2 ಹಲ್ಲೆಲೂಯಾ. ಹಾಗಾದರೆ ಯೇಸು ನಮಗಾಗಿ ರಕ್ತ ಮಾಂಸಧಾರಿಯಾದದ್ದು ಏನಕ್ಕೋಸ್ಕರ? ನಮ್ಮನ್ನು ರಕ್ತಧಾರಿಗಳಾಗಿ ಮಾಡೋಕ್ಕಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ರಕ್ತಧಾರಿ ಮಾಂಸ. ಆದರೆ ರಕ್ತ ಮಾಂಸ ಇಲ್ಲದವನ ಆಗಿ ಅವನು ಪರಲೋಕಕ್ಕೆ ಹೇಗೆ ಏರಿ ಹೋದನೋ ಹಾಗೆಯೇ ನಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಕ್ಕೇ ಆತನು ರಕ್ತ ಮಾಂಸಧಾರಿ ಆದದ್ದು. ಈಗ ಅರ್ಥ ಆಗ್ತಾ ಇದೆ ನಿಮಗೆ? ಹಲೋ, ಅಂಡರ್ಸ್ಟ್ಯಾಂಡಿಂಗ್ ಆರ್ ಅಂಡರ್ಸ್ಟ್ಯಾಂಡಿಂಗ್? ಯೇಸು ಸ್ವಾಮಿ ನಮ್ಮ ರಕ್ಷಕನ ರಕ್ತ ಮಾಂಸಧಾರಿಯಾದದಕ್ಕೆ ಕಾರಣ ಅನೇಕ ಮಂದಿ ಸಹೋದರರು ಹುಟ್ಟಬೇಕು, ಅನೇಕ ಮಂದಿ ಸಹೋದರಿ ಹುಟ್ಟಬೇಕು. ಸಮಯ ತಕ್ಕೊಂಡು ನೀವು ಓದಿರಿ ಯೆಶಾಯನ ಪುಸ್ತಕ 52ನೇ ಅಧ್ಯಾಯ ಹಾಗೂ 53ನೇ ಅಧ್ಯಾಯ. ಇದು ಯೇಸುವಿನ ಕಷ್ಟ, ಶ್ರಮೆ ಮತ್ತು ಅದರ ಉದ್ದೇಶದ ಕುರಿತಾಗಿ ಬರೆದಿದೆ. ಅದರಲ್ಲಿ 7 ಕಾರಣಗಳು ಯೆಶಾಯನೆಂಬ ಪ್ರವಾದಿ ಹೇಳುತ್ತಾನೆ. ಯೇಸು ಸ್ವಾಮಿ ಹುಟ್ಟುವುದಕ್ಕೆ 800 ವರ್ಷಗಳ ಹಿಂದೆ ಇದ್ದವನು. ಅದರಲ್ಲಿ ಒಂದು ವಿಷಯ, ಅನೇಕ ಮಂದಿ ಸಹೋದರರು ಸಹೋದರಿಯರು ಹುಟ್ಟಬೇಕು. ಅವರನ್ನು ನಾನು ನೋಡಿ ನಾನು ಸಂತೋಷಿಸುವನು ಎಂಬುದಾಗಿ ಯೆಶಾಯನ ಮೂಲಕ ದೇವರು ಹೇಳ್ತಾನೆ. ನೋಡ್ರಿ, ನೀವು ವಾಕ್ಯ ಓದಿ ನೋಡ್ರಿ, ಭಾಳ ಆಶ್ಚರ್ಯವಾಗ್ತದೆ. ಒಮ್ಮೆ ನನಗೆ ಓದಾಗ ಭಾಳ ಖುಷಿ ಆಯಿತು. ಹುಟ್ಟುವುದಕ್ಕೆ ಮುಂಚೆಯೇ ಆತನ ಮೂಲಕ ನಾವು ಆತನ ಮಗನಾಗಬೇಕು ಅಂತ ಅಷ್ಟೇ ಅಲ್ಲ, ಸಹೋದರನಾಗಬೇಕು, ಸಹೋದರಿಯಾಗಬೇಕು. ಯೇಸು ಸ್ವಾಮಿ ನಮ್ಮನ್ನು ಸಹೋದರಿ ಎಂದು ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡಲಿಲ್ಲ ಅಂತ 2ನೇ ಅಧ್ಯಾಯ 14ನೇ ವಚನ ಇಬ್ರಿಯ ಪುಸ್ತಕದಲ್ಲಿ ಬರೆದಿದೆ. ಡೌಟ್ ಇದ್ದರೆ ಓದಿ ನೋಡಿಕೊಳ್ಳ್ರಿ. ಈಗ ಬೇಡ, ಸಮಯ ಮನೆಗೆ ಹೋಗಿ ಓದಿಕೊಳ್ಳ್ರಿ. ನಾನು ತುಂಬ ವಾಕ್ಯಗಳನ್ನೇ ಹೇಳ್ತಾನೆ ಇದ್ದೀನಿ. ಸೊ ನಮ್ಮ ಹಾಗೆ ಯೇಸು ಸ್ವಾಮಿ ಯಾಕೆ ಹುಟ್ಟಿದನು? ನಾವು ಆತನ ಸಹೋದರಿ ಆಗಬೇಕು, ಆತನಿಗೆ ಸಹೋದರನಾಗಬೇಕು. ಬಹುಶಃ ನಿಮ್ಮಲ್ಲಿ ಕೆಲವರಿಗೆ ಸಹೋದರನ ಇಲ್ಲದಿರ್ಬೋದು, ಆದರೆ ನಿಮ್ಮ ಜೊತೆಲೊಬ್ಬ ಸಹೋದರನಿದ್ದಾನೆ. ಯಾರು ಗೊತ್ತಾ? ನಿಮಗೆ ಸಹೋದರಿ ಇಲ್ಲದಿರ್ಬೋದು, ನಿಮ್ಮ ಜೊತೆಲೊಬ್ಬ ಸಹೋದರಿಗಿಂತ ದೊಡ್ಡವನಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಯ್ಯೋ, ನನಗೆ ಒಬ್ಬ ಅಣ್ಣ ಇದ್ದರೆ ಎಷ್ಟು ಒಳ್ಳೆಯದಿತ್ತು ಅಂತ ಕೆಲವೊಮ್ಮೆ ಹುಡುಗಿರು ಯೋಚನೆ ಮಾಡ್ತಾರೆ. ಒಂಟಿಯಾಗಿ ರಾತ್ರಿ ಹೋಗುವಾಗ, ಅಯ್ಯೋ ಸ್ವಾಮಿ, ನನ್ನ ಜೊತೆಯಲ್ಲಿ ಯಾರೂ ಇಲ್ಲ, ಅಪ್ಪ ಇಲ್ಲ, ನನಗೆ ಅಣ್ಣನೂ ಇಲ್ಲ, ನನಗೆ ತಮ್ಮನೂ ಇಲ್ಲ, ಹೆಂಗೆ ಹೋಗಲಿ? ಅವನು, ಏ ಸ್ವಾಮಿ, ನೀನು ನನ್ನ ಅಣ್ಣ ಅಲ್ವಾ, ಜೊತೆಲಿದೆಯಲ್ಲ, ಹಂಗೆ ಹೇಳಬೇಕು. ಹಲ್ಲೆಲೂಯಾ. ಯಾವನು ಮುಟ್ಟಲ್ಲ, ನಿಮ್ಮನ್ನು ಮುಟ್ಟಕ್ಕೆ ಬಿಡಲ್ಲ, ಯಾಕಂದ್ರೆ ದೊಡ್ಡಣ್ಣ ಜೊತೆಯಲ್ಲಿ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ನಮಗೆ ದೊಡ್ಡ ಅಣ್ಣ, ಹಿರಿಯ ಸಹೋದರನು ಎಂಬುದಾಗಿ ಬೈಬಲ್ ಹೇಳುತ್ತದೆ. ವಾಕ್ಯ ಓದಕ್ಕೆ ನನಗೆ ಸಮಯ ಇಲ್ಲರಿ. ನಮಗೆ ದೊಡ್ಡ ಸಹೋದರನವನು. ಸೈತಾನ ಕೈಯಿಂದ ನಮ್ಮನ್ನು ಬಿಡಿಸೋದಕ್ಕಾಗಿ ಆತನು ಬಂದನು. ಮರಣದ ಅಧಿಕಾರಿಯಾಗಿರುವ ಸೈತಾನ ಕೈಯಿಂದ ಬಿಡಿಸುವುದಕ್ಕಾಗಿ.
ಹಲ್ಲೆಲೂಯಾ. ಸೊ ಪ್ರಿಯರೇ, ಆತನ ನಾವು ದಿನಾಲು ಏನು ಮಾಡಬೇಕು? ಹಿಂಬಾಲಿಸುವುದಕ್ಕಾಗಿ ನಮ್ಮನ್ನು ದಿನಾಲು ನಾವು ಸಾಯಿಸಬೇಕು, ಶಿಲುಬೆಗೆ ಜಡಿಯಬೇಕು. ನಮ್ಮ ಕೆಟ್ಟ ಆಸೆಗಳು, ಒಳ್ಳೆಯ ಆಸೆ ಇದೆ, ಕೆಟ್ಟ ಆಸೆ ಇದೆ, ಎಲ್ಲ ಹೇಳಿಕೊಂಡು ಹೋಗಿ ಇವತ್ತು ಮುಗಿಸಲ್ಲ ನಾನಲ್ವಾ? ಎಲ್ಲರಿಗೂ ಆಸೆ ಇದೆ, ಆಸೆ ತಪ್ಪಲ್ಲ. ಕೆಲವರು ಹೇಳುತ್ತಾರೆ ಆಸೆಯೇ ಇರಬಾರ್ದು, ಆಸೆ ಇದ್ದರೆ ಸತ್ತು ಹೋಗ್ತೀಯ ಅಂತ. ಆಸೆ ಇಲ್ಲದ್ರೆ ನೀನು ಮನುಷ್ಯನೇ ಅಲ್ಲ. ಹಲೋ, ಆಸೆ ಇಲ್ಲದಿದ್ದರೆ ಮನುಷ್ಯನೇ ಅಲ್ರಿ. ಎಲ್ಲರಿಗೂ ಇದೆ ಆಸೆ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ? ಒಳ್ಳೆಯ ಆಸೆ ಇದೆ, ಕೆಟ್ಟ ಆಸೆ ಇದೆ. ಸರಿಯಾದ ನಂಬಿಕೆ ಇದೆ, ಸುಳ್ಳಾದ ನಂಬಿಕೆಯೂ ಇದೆ. ಸುಳ್ಳು ಇದೆ, ಸತ್ಯನೂ ಇದೆ. ಇದು ಯಾವುದು ನಾವು ಆರಿಸ್ಕೋಬೇಕು, ಅದು ನಾವು ತೀರ್ಮಾನ ಮಾಡಬೇಕು. ಅರ್ಥವಾಗ್ತಾ ಇದೆ ನಿಮಗೆ? ಇಲ್ಲಿ ಬರೆದದ್ದೇ ನಾವು ಡಿನೈ ಸೆಲ್ಫ್. ನಿಮಗೆ ಗೊತ್ತಿದೆ ಟೈಪ್ ಮಿಷಿನ್, ಟೈಪ್ ರೈಟರ್ ಇವಾಗ ಯಾರು ಯೂಸ್ ಮಾಡಲ್ಲ, ಅದಕ್ಕೆ ಗೊತ್ತೇ ಇಲ್ಲಲ್ವಾ? ಈಗಿನ ಮಕ್ಕಳ ಕೈಯಲ್ಲಿ ಟೈಪ್ ರೈಟರ್ ಅಂತ ಕೇಳಿದ್ರೆ ಅದು ಏನಪ್ಪ, ಅದು ಏನು ಸಾಮಾನ, ತಿನ್ನೋದಾ ಕುಡಿಯೋದಾ ಅಂತ ಕೇಳ್ತಾರೆ. ಆದರೆ ಮೊದಲು ಟೈಪ್ ರೈಟ್ರೇ ಏನು ಮಾಡಿದ್ದು? ಕಂಡು ಹಿಡಿದದ್ದು. ಅದು ಕಂಡು ಹಿಡಿದವ್ರು ಯಾರಿಂದ ಗೊತ್ತಾ ನಿಮಗೆ? ಗೊತ್ತಿಲ್ಲ? ತಲೆ ಕೆಡಿಸ್ಕೋಬೇಡ, ನಾನೇ ಹೇಳ್ತೇನೆ. ಪಿಟ್ಮ್ಯಾನ್ ಅವನ ಹೆಸರು. ದೊಡ್ಡ ವಿಜ್ಞಾನಿಯಾಗಿದ್ದ. ಒಂದು ದಿವಸ ಅವನ ಬಳಿಯಲ್ಲಿ ಅವನನ್ನು ಗೌರವಿಸುವಂಥ ಅನೇಕರು ಅಂದರೆ ವಿಜ್ಞಾನಿಗಳು ಒಂದು ದಿವಸ ಕೇಳಿದರು, ನೀವು ಕಂಡುಹಿಡಿದ ಈ ಟೈಪ್ ರೈಟರ್ ಮಿಷನ್ ಇದೆಯಲ್ಲ, ಟೈಪ್ ರೈಟರ್ ಮಿಷನ್, ಅದರಿಂದಲೇ ನಮಗೆ ಕಂಪ್ಯೂಟರೆಲ್ಲ ಬಂದಿರೋದು, ಈ ಬೋರ್ಡೆಲ್ಲ ಬಂದಿರೋದು, ಟೈಪಿಂಗ್ ಬೋರ್ಡೆಲ್ಲ ಬಂದಿರೋದು ಇವಾಗ ಅಷ್ಟೇ ಬಂದಿರೋದು. ಮುಂಚೆ ಹಾಗಿರಲಿಲ್ಲ. ಮುಂಚೆ ಟೈಪ್ ರೈಟ್ರೇ ಟೈಪಿಂಗ್ ಮಾಡಿ ಕೊಡಲಾಗುವುದು ಅಂತೆಲ್ಲ ಅಂಗಡಿ ಇತ್ತಲ್ವಾ? ಇವಾಗ ಅದು ಕಾಣ್ತಾನೇ ಇಲ್ಲ. ನಾಳೆ ನೀವು ಕಾಣಲ್ಲ ಅಷ್ಟೇ. ಈಗ ಮಿಷನೇ ಇಲ್ಲ, ನಾಳೆ ನಾವು ಕೂಡ ಕಾಣದೇ ಹೋಗ್ಬೋದು. ಸರಿ, ಇರಲಿ, ಅದು ಹಂಗೆ ವಿಷಯ. ಸೊ ಈ ಟೈಪ್ ರೈಟಿಂಗ್ ಕಂಡಿದಂಥ ಈ ಮನುಷ್ಯನಿಗೆ, ಈ ವಿಜ್ಞಾನಿಗೆ ಒಬ್ಬ ಸಹ ವಿಜ್ಞಾನಿ ಕೇಳಿದ್ರು, ಅಲ್ಲ ಸ್ವಾಮಿ, ನೀವು ಕಂಡಿಡಿದಂಥ ಈ ಟೈಪ್ ಮಿಷನ್ ಇದೆಯಲ್ಲ, ಇದರಲ್ಲಿ ಟೈಪ್ ಮಾಡುವಾಗ ಬೇಗನೆ ರಿಪೇರ್ ಆಗುವಂಥ ಅಕ್ಷರ ಯಾವುದು ಅಂತ ಕೇಳಿದರು. ಆಲ್ಫಬೆಟ್ ಇದೆಯಲ್ಲ, ಅಕ್ಷರ ಮಾಲೆ ಅದರ ಮೇಲೆ, ಇದು ಯಾವುದರಲ್ಲಿ, ಈ ಮಿಷಿನಲ್ಲಿ ಬೇಗ ಕೆಟ್ಟು ಹೋಗುವಂಥ ಅಕ್ಷರ ಯಾವುದು? ಆವಾಗ ಅವರು ಹೇಳಿದ್ರು ಐ. ಏನು? ಐ ಇಂಗ್ಲೀಷ್ನಲ್ಲಿಂದ ಅಕ್ಷರ ಇದೆ ಐ. ಅದು ನೆಟ್ಟಗಿರುತ್ತೆ. ಕರೆಕ್ಟಾ ಇಲ್ವಾ? ಯಾಕೆ ಸಾರ್ ಅಂತ ಕೇಳಿದ್ರು. ಎಲ್ಲರೂ ಫಸ್ಟ್ ಅದರ ಮೇಲೇ ಒತ್ತುವುದು ಅಂತ ಹೇಳಿದರು. ಕರೆಕ್ಟಾ ಇಲ್ವಾ? ಒಂದು ಲೆಟ್ರ್ ಬರಿಬೇಕಾದ್ರೆ, ಒಂದು ಅರ್ಜಿ ಬರಿಬೇಕಾದ್ರೆ ಫಸ್ಟ್ ಬರೆಯೋದು ಯಾವುದ್ರ ಮೇಲೆ ಒತ್ತೋದು? ಹೀಗೆ ಒತ್ತಿ ಅದು ಮುರಿದು ಹೋಗುತ್ತೆ ಬೇಗ. ವಿಜ್ಞಾನಿಗಳಿಗೆ ಶಾಕ್ ಆಗ್ಬಿಡ್ತು. ಹೌದಾ, ಈ ಅಕ್ಷರ ಕೂಡ ಮಧ್ಯಭಾಗದಲ್ಲಿ ಇದೆ ಗೊತ್ತಾ? ನೀವು ಟೈಪ್ ರೈಟಿಂಗ್ ಉಪಯೋಗಿಸಿದವರಿಗೆ ಗೊತ್ತಾಗ್ತದೆ ನಾನು ಹೇಳೋದು. ಮಧ್ಯದಲ್ಲಿ ಇದೆ ಹೆಚ್ಚು ಕಡಿಮೆ ಅಲ್ವಾ? ಕರೆಕ್ಟಾ ಇಲ್ವಾ? ಮಧ್ಯದಲ್ಲಿ, ಜೀವನದ ಮಧ್ಯದಲ್ಲಿ ಯಾವಾಗಲೂ ಇರೋದು ಏನು? ತಮಾಷೆ ಅಲ್ರಿ, ಇದು ನಿಜ. ಅದು ಒತ್ತಿ ಅದು ಬೆಂಡಾಗುತ್ತೆ, ಅದು ಮುರಿದು ಹೋಗುತ್ತೆ, ಆಮೇಲೆ ರೀಪ್ಲೇಸ್ ಮಾಡಬೇಕು. ಈಗ ನಾನು ಹೇಳ್ತಾ ಇದ್ದೇನೆ, ಈ ನಮ್ಮೊಳಗಿರುವಂಥ ಇದೆಯಲ್ಲ, ನಾವು ಯಾವಾಗಲೂ ಗುಟ್ಟುತ್ತಾ ಇರಬೇಕು. ಗುಟ್ಟಿ ಅದನ್ನು ಬೆಂಡು ಮಾಡಬೇಕು. ಹಲೋ, ಅರ್ಥವಾಗ್ತಾ ಇದೆಯಾ? ಇಲ್ಲ. ಇದೆಯಲ್ಲ, ಇದು ಅಂತ ಭಾವಿಸ್ಕೊಳ್ರಿ. ಈ ಮೈಕು ಬೆಂಡಾದರೆ ಏನು ಬರುತ್ತೆ? ಯಾವ ಅಕ್ಷರ ಬರುತ್ತೆ ಇಂಗ್ಲೀಷ್ನಲ್ಲಿ? ಹಿಂಗೆ ಬೆಂಡಾದರೆ ಏನು ಬರುತ್ತೆ? ಯಾವ ಅಕ್ಷರ? ಜ್ವರ ಹೇಳ್ರಿ, ನಾನು ನಿಮಗೆ ABCD ಕಲಿಸ್ತೀನಿ, ಆಯಿತಾ? ABCD. ಬೆಂಡಾದರೆ ಬರೋದೇನು? ಸಿ ಅಂದರೆ ಅರ್ಥ ಏನು ಗೊತ್ತಾ ನಿಮಗೆ? ಕ್ರೈಸ್ಟ್. ಕರೆಕ್ಟ್. ಸಿ ಅಂದರೆ ಅರ್ಥ ಕ್ರೈಸ್ಟ್. ಹೋಗಿ ಅಲ್ಲಿ ಯಾರು ಬರಬೇಕು? ಕ್ರೈಸ್ಟ್ ಬರಬೇಕು, ಯೇಸು ಬರಬೇಕು, ಯೇಸು ಕ್ರಿಸ್ತ ಬರಬೇಕು. ಅದಕ್ಕೆ ಗುದ್ದುತ್ತಾ ಇರಬೇಕು. ಬಂದ ಕೂಡಲೇ ಹೊಡೆದು ಕೂತ್ಕೊಳ್ಳಿ. ಇದು ತಮಾಷೆ ಅಲ್ಲ, ನಿಜ. ಯೋಹಾನ ಹೇಳ್ತಾನೆ, ಯೇಸು ಸ್ವಾಮಿ ಅಣ್ಣ ಅವನ ಹೆಸರು ಯೋಹಾನ, ಸ್ನಾನಿಕನಾದ ಯೋಹಾನು. ಅವನು ಹೇಳುತ್ತಾನೆ ಯೋಹಾನ ಸುವಾರ್ತೆಯಲ್ಲಿ, ಅವನು ಹೇಳಿದವನ್ನ ಹೇಳಿಕೆಯನ್ನು ಯೋಹಾನನು ಎಂಬವನು ತನ್ನ ಸುವಾರ್ತೆಯಲ್ಲಿ ಬರೀತಾನೆ. ನಾನು ತಗ್ಗಿಸಲ್ಪಡಬೇಕು, ಅಥವಾ ನಾನು ಕಡಿಮೆ ಆಗಬೇಕು, ಅವನು ಬರೆದಿದೆ ಇಲ್ವಾ? ವಾಕ್ಯ ತೋರ್ಸೋಕ್ಕೆ ಸಮಯ ಇಲ್ಲ. ಅವನು ಹೆಚ್ಚಾಗಬೇಕು. ಯಾರು ಹೆಚ್ಚಾಗಬೇಕು? ಯೇಸು. ಇವತ್ತು ಹಾಗಲ್ಲ, ನಾನು ಹೆಚ್ಚಾಗಬೇಕು, ಯೇಸು ಕಡಿಮೆ ಆಗಬೇಕು. ನಾನು ಹೇಳ್ದಂಗೆ ಯೇಸು ನಡಿಬೇಕು. ಕರೆಕ್ಟ್. ಅದಕ್ಕೆ ನಾವು ದೇವರ ಮುಂದೆ ಲೀಸ್ಟ್ ತರ್ತೀವಿ. ಸ್ವಾಮಿ, ಈ ಲೀಸ್ಟ್ನ ಪ್ರಕಾರ ನನ್ನ ಪ್ರಾರ್ಥನೆ ಕೇಳು, ಎಲ್ಲದಕ್ಕೂ ಸಹಿ ಮಾಡಿಬಿಡು. ಹಾಗೆ ದೇವರು ಮಾಡಿದರೆ ದೇವರು ಬಹಳ ಒಳ್ಳೆಯವನು.
ಇಲ್ಲದಿದ್ದರೆ ಆ ಯೇಸ್ವಾಮಿ ನನ್ನ ಮೇಲೆ ಕುಲ ಕೊಟ್ಟು ಹೋಯ್ತು ಅಲ್ವಾ, ನಾನು ಕೆಟ್ಟು ಹೋಯ್ತು. ಕೆಲವರು ಹೇಳ್ತಾರಲ್ಲ, ಹಲೋ, ಅರ್ಥವಾಗ್ತಾ ಇದೆ ನಿಮಗೆ? ಪೌಲ ಹೇಳ್ತಾನೆ, ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ನಿಜವಾದ ಶಿಷ್ಯನ ಗುರುತು ಅದು. ನಿಜವಾದ ಶಿಷ್ಯಳ ಗುರುತು ನಾನಲ್ಲ, ಕ್ರಿಸ್ತನು. ನಾನಲ್ಲ, ಕ್ರಿಸ್ತನು. ಇನ್ನು ಮೇಲೆ ತನಗಾಗಿ ಜೀವಿಸದೆ, ಕೊರಿಂಥ ಪತ್ರದಲ್ಲಿ ಸ್ವಾಮಿ ಪೌಲನು ಹೇಳ್ತಾನೆ, ಇನ್ನು ಮೇಲೆ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನು ನಮಗಾಗಿ ಕೊಟ್ಟದರಿಂದ ಇನ್ನು ಮೇಲೆ ತನಗಾಗಿ ಜೀವಿಸದೆ ಪ್ರತಿಯೊಬ್ಬನು ತನ್ನನ್ನು ಪ್ರೀತಿಸಿ ತನಗಾಗಿ ಪ್ರಾಣ ಕೊಟ್ಟು ಜೀವಿತನಾಗಿ ಎದ್ದು ಬಂದವನಿಗಾಗಿ ಜೀವಿಸಬೇಕು ಎಂದು ಬರೆದಿದೆ. ನಾನು ಓದ್ತಾ ಇಲ್ಲ ವಚನ, ಆ ವಚನ ಹಾಗೆ ಬಾಯ್ಪಾಠ ಹೇಳ್ತಾ ಇದೆ ನಿಮಗೆ. ಆದ ಕಾರಣ ನಾವು ಯಾರಿಗಾಗಿ ಜೀವಿಸಬೇಕು? ಎಲ್ಲರೂ ಹೇಳ್ರಿ, ಜೀವಿಸೋರು ಹೇಳ್ರಿ, ಜೀವಿಸೋರು ಹೇಳ್ರಿ. ಯಾರು ಕೇಳಿಸ್ಕೋಬೇಕು ಗೊತ್ತಾ? ಸೈತಾನು. ಅದಕ್ಕೆ ಜೋರ ಹೇಳ್ರಿ, ಹೇಳ್ರಿ, ಯೇಸುವಿಗಾಗಿ. ಇದು ಗಾಳಿ ಹೋದ ಟೈರಿಗೆ ಪಂಬಡಿಯುವಾಗ ನಾನು ಹೇಳಬೇಕು. ಎಲ್ಲಿ ಹೋಗುತ್ತೆ? ಒಳಗೆ ಹೋಗಲ್ಲ, ಹೊರಗೆ ಹೋಗ್ತಾ ಇರ್ತದೆ. ನಾನು ಹೇಳಿ ಅಲ್ಲ, ನೀವು ಹೇಳಬೇಕಾದದ್ದು, ನೀವೇ ಹೇಳಬೇಕು. ಯೇಸುವಿಗಾಗಿ. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಲಿ. ಆದ ಕಾರಣ ನಾವು ಯಾವಾಗಲೂ ತಗ್ಗಿಸಲ್ಪಡಬೇಕು. ನಮಗೆ ಯಾವಾಗಲೂ ಪೆಟ್ಟು ಬೀಳಬೇಕು. ನಾವೇ ಹೇಳಬೇಕು. ನಮ್ಮ ಅಹಂ ಬಂದಾಗ, ನಮ್ಮ ಸ್ವಾರ್ಥ ಹೊರಗೆ ಬಂದಾಗ ಹೇಳಬೇಕು, ಏಯ್ ಸ್ವಾರ್ಥ ಬಗ್ಗು, ಯೇಸು ನಿನ್ನ ಯಜಮಾನ, ಯೇಸು ನಿನ್ನ ಯಜಮಾನ, ಯೇಸು ನಿನ್ನ ಯಜಮಾನ. ನಾವು ಬೇರೆಯವರಿಗೆ ತಿರುಗಿ ಮಾತಾಡೋಕ್ಕೆ ಮುಂಚೆ ಹೇಳಬೇಕು, ಏಯ್ ತಿರುಗಿ ಮಾತಾಡಬೇಡ, ಯೇಸು ನಿನ್ನ ಯಜಮಾನ. ಪಾಸ್ಟರ್ಗೆ ತಿರುಗಿ ಮಾತಾಡಬೇಕಂತ ಬಂದಾಗ ಹೇಳಬೇಕು, ಯೇಸುವೆ ನಿನ್ನ ಯಜಮಾನ. ನಿನ್ನ ಯಜಮಾನಾಗಿ ದೇವರು ನಿನ್ನ ಪಾಸ್ಟರ್ನ ಕೊಟ್ಟಿದ್ದಾರೆ, ಪಾಸ್ಟರಮ್ಮನ್ನು ಕೊಟ್ಟಿದ್ದಾರೆ, ನಿಮ್ಮ ಅಪ್ಪನನ್ನು ಕೊಟ್ಟಿದ್ದಾರೆ, ತಾಯಿಯನ್ನು ಕೊಟ್ಟಿದ್ದಾರೆ. ಬಗ್ಗು, ಯೇಸುಗಾಗಿ ಬಗ್ಗು. ಹಲೋ, ಅರ್ಥವಾಗ್ತಾ ಇದೆ ನಿಮಗೆ ನಾನು ಹೇಳೋದು? ಅರ್ಥವಾಗ್ತಾ ಇದೆ ನಿಮಗೆ ಹೇಳೋದು? ಆದ ಕಾರಣ ಈ ವಾಕ್ಯದಲ್ಲಿ ನಾವು ಓದುವಂಥದ್ದು ಏನು ಗೊತ್ತಾ? ದಿನಾಲು ನಾವು ನಮ್ಮನ್ನು ಸಾಯಿಸಬೇಕು. ಅದಕ್ಕೆ ಪೌಲ ಹೇಳೋದು, ನಾನು ದಿನಾಲು ಸಾಯ್ತಾ ಇದ್ದೇನೆ. ದಿನಾಲು 1 ಕೊರಿಂಥ ಪತ್ರದಲ್ಲಿದೆ ಈಗ ನಾನು ಹೇಳಿದ ವಚನ, ಐ ಡೈ ಡೈಲಿ. ದಿನಾಲು ನಾನು, ಇಂಗ್ಲೀಷ್ನಲ್ಲಿ ಐ ಡೈ ಡೈಲಿ ಅಂತ ಇದೆ, ಅದೇ ಪದ ಉಪಯೋಗಿಸಲಾಗಿದೆ. ನೀವು ಡೈಲಿ ಡೈ ಮಾಡೋರು ಇರ್ಬೋದು ಕೆಲವರು. ಕೆಲವರು ವಾರಕ್ಕೆ ಒಮ್ಮೆ ಮಾಡೋರು ಇರ್ಬೋದು, ಕೆಲವರು ತಿಂಗಳಿಗೆ ಒಮ್ಮೆ ಮಾಡೋರು ಇರ್ಬೋದು. ಆದರೆ ಆ ಡೈ ಬಗ್ಗೆ ಅಲ್ಲ ನಾನು ಹೇಳೋ ಡೈ. ನಾನು ಹೇಳೋದು ಸ್ವಾರ್ಥಕ್ಕೆ ಸಾಯುವುದ್ರ ಬಗ್ಗೆ. ಕಳೆದ ವಾರದಲ್ಲಿ ನನಗೆ ಒಬ್ಬರು ಹೇಳಿದ್ರು, ಒಂದು 10 ದಿವಸ ಕೂಡ, ಕಳೆದ ವಾರದಲ್ಲಿ ಒಂದು 10 ದಿವಸ ಆಯಿತು. ಒಬ್ಬರು ಹೇಳಿದ್ರು, ಪಾಸ್ಟ್ರಯ್ಯ ನೀವು ಸ್ವಲ್ಪ ಡೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಲುಕ್ ಅಂತ ಹೇಳಿದರು. ಲುಕ್ ಸ್ವಲ್ಪ ಡೈ ಮಾಡಿದರೆ ಲುಕ್ಕು, ಎಲ್ಲ ಲುಕ್ಕೇ ಈಗ ಅಷ್ಟೇ, ಬೇರೆ ಏನಿಲ್ಲ. ನಾನು ಹೇಳಿದೆ, ಇದು ಕಿರೀಟ ಅಂತ ಗೊತ್ತಾ ನಿಮಗೆ ಅಂತ ಹೇಳಿದೆ. ಹಂಗೆ ಕೇಳಿದ್ರು. ಇದು ಕಿರೀಟ. ಕಲೆ ಕೂದಲಿಲ್ಲ, ನರೆ ಕೂದಲು. ಕರೆಕ್ಟ್. ಸರಿ. ನರೆ ಕೂದಲು ಅಂದ್ರೆ ಏನು? ಕಿರೀಟ. ಕಿರೀಟಕ್ಕೆ ಯಾರಾದರೂ ಬಣ್ಣ ಹಚ್ತಾರಪ್ಪ ಅಂತ ಕೇಳಿದೆ. ಕಿರೀಟಕ್ಕೆ ಯಾರಾದರೂ ಬಣ್ಣ ಹಚ್ಚುತ್ತಾರಾ? ಈಗ ಬಣ್ಣ ಹಚ್ಚಿದವರು ತಲೆ ನೋಡ್ತಾ ಇದ್ದಾರೆ. ಕಿರೀಟಕ್ಕೆ ಯಾವನು ಬಣ್ಣ ಹಚ್ಚಲ್ಲ, ಯಾಕಂದರೆ ಅದು ಕಿರೀಟ. ಕೆಲವೊಮ್ಮೆ ನನ್ನ ಹೆಂಡತಿ ಹಚ್ತಾರೆ, ಕೆಲವೊಮ್ಮೆಲ್ಲ ಯಾವಾಗಲೂ ಹಚ್ತಾರೆ, ತಿಂಗಳಿಗೊಮ್ಮೆ ಆದರೂ ಹಚ್ತಾರೆ. ಆವಾಗ ಸ್ವಲ್ಪ ನಾನು ನಿಮಗೆ ಸ್ವಲ್ಪ ಕೊಡಲ್ಲ ಅಂತ ಹೇಳ್ತೀನಿ. ಸ್ವಲ್ಪನೂ ಬೇಡ, ಜಾಸ್ತಿನೂ ಬೇಡ, ಹಂಗೇ ಹೇಳ್ತೀನಿ ನಾನು. ನನಗೆ ದೇವರು ಕೊಟ್ಟದೆ ಇದು ಒರಿಜಿನಲ್. ಇದು ಗೊತ್ತಾ ನಿಮಗೆ? ಇದು ಒರಿಜಿನಲ್, ಇದು ಬಣ್ಣ ಅಲ್ಲ. ವಯಸ್ಸು ಮಾತ್ರ ಕೇಳಬೇಡ. ಹಾಗೆ ಕೇಳಬೇಕಾ? ಪಾಸ್ ಹತ್ರ ಕೇಳಿ ನೋಡಿ, ಅವರಿಗೆ ಗೊತ್ತು ಸ್ವಲ್ಪ. ಸೊ ಒರಿಜಿನಲ್ ಇರಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನೀವು ಬಣ್ಣ ಹಚ್ಚೋರಿಗೆಲ್ಲ ನನ್ನ ಮೇಲೆ ಸ್ವಲ್ಪ ಕೋಪ ಬರ್ತಾ ಇದೆ. ಇದ್ದ ಹಾಗೆ ಇರಬೇಕು. ಯಾಕಂದರೆ ಗೊತ್ತಾ, ದೇವರು ನಮ್ಮನ್ನು ಸೃಷ್ಟಿ ಮಾಡೋದು ನಾವು ಇದ್ದ ಹಾಗೆ ಇರೋಕ್ಕೆ. ಮತ್ತು ನಾವು ದೇವರಿಗೆ ನಾವು ಪೇಂಟ್ ಮಾಡೋಕ್ಕೆ ಹೋಗಬಾರ್ದು. ಅದೇ ನಾವು ದೇವರ ಸ್ವರೂಪ. ಇದೇ ಬೈಬಲಲ್ಲಿ, ನಾವು ದೇವರಿಗೆ ಸ್ವರೂಪ, ತನ್ನ ಹೋಲಿಕೆ. ವಯಸ್ಸಾಗೋದು ಸಹಜ.
ಬಿಳಿ ಕೂದಲು ಕಪ್ಪಾಗಲ್ಲ, ಕಪ್ಪು ಕೂದಲು ಬಿಳಿ ಆಗುತ್ತೆ. ಬಿಟ್ಟು ಬಿಡ್ರಿ, ಸುಮ್ಮನೆ ಯಾಕೆ ವ್ಯರ್ಥವಾಗಿ ಹಣ ಖರ್ಚು ಮಾಡೋದು? ಹಲೋ, ವಾಕ್ಯ ಬೇಕಾ? ಯೆಶಾಯನ ಪುಸ್ತಕದಲ್ಲಿ ಇದೆ. ಯೆಶಾಯನ ಪುಸ್ತಕ ನಾನು ಹೇಳೋ ವಚನ ಬೈಬಲಲ್ಲಿ ಇದೆ. ನಾನು ಸುಮ್ಮನೆ ಏನು ಹೇಳಲ್ಲ ಅಂತ ಮೊದಲೇ ಹೇಳ್ತಾ ನಿನ್ನಿಂದ ಹೇಳ್ಕೊಂಡು ಬಂದಿದ್ದೀನಿ. ಆಹಾರವಲ್ಲದಕ್ಕೆ ಹೀಗಿದೆ ವಚನ ವಾಕ್ಯ. ಅದು ನೀವು ಓದೋದು ಭಾರಿ ಒಳ್ಳೆಯದಂತ ಅನಿಸ್ತಾನೆ. ಹಾಗಾದರೂ ನೀವು ಸ್ವಲ್ಪ ಖರ್ಚು ಕಡಿಮೆ ಮಾಡ್ತೀರಾ. ಯೆಶಾಯನ ಪುಸ್ತಕ ತೆಗಿರಿ, ಬೇಗ ತೆಗಿರಿ. ಯೆಶಾಯನ ಪುಸ್ತಕ ವಚನ ನಾನು ನೋಡ್ತೀನಿ. 55ನೇ ಅಧ್ಯಾಯ ನೋಡ್ರಿ ಬೇಗ. ಫಾಸ್ಟ್ ಟೈಮ್ ಈಸ್ ಅಪ್. ಟೈಮ್ ಈಸ್ ಅಪ್. ಓಕೆ, 55ನೇ ವಚನ ಸಿಗ್ತಾ? ಅಧ್ಯಾಯ ಸಿಗ್ತಾ? 2ನೇ ವಚನ ನೋಡ್ರಿ, ಓದ್ರಿ. ನೋಡ್ರಿ, ನಾನು ಹೇಳಿದ ಕರೆಕ್ಟಾ ಇಲ್ವಾ? ಆಹಾರ ಅಲ್ಲದಕ್ಕೆ ಹಣವನ್ನು ನಾನು ಕೇಳಿಲ್ಲಪ್ಪ. ಪಾಸ್ಟರ್ ಜಾಯ್ ಪೀಟ್ರ ಮೇಲೆ ಕೋಪ ಮಾಡಬೇಡ. ದೇವರು ಹೇಳಿದ್ದಾನೆ, ಆಹಾರವಲ್ಲದಕ್ಕೆ ನಿಮ್ಮ ಹಣವನ್ನು ಯಾಕೆ ವ್ಯಯ ಮಾಡುತ್ತೀರಾ? ಆಮೇಲೆ ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದು ಯಾಕೆ? ತೃಪ್ತಿ ಆಗುತ್ತಾ ಒಮ್ಮೆ ಡೈ ಆದರೆ? ಅದಕ್ಕೆ ತಾನೇ ವಾರ ವಾರ ಮಾಡೋದಲ್ವಾ? ಅದಕ್ಕೆ ತಾನೇ ತಿಂಗಳ ಮಾಡೋದು. ತೃಪ್ತಿಗೊಳಿಸದ ಪದಾರ್ಥಕ್ಕೆ, ಅದು ಇಂಡಿಕಾ ಆದರೂ ಸರಿ, ಅದು ಏನಾದರೂ ನಿಮಗೆ ಗೊತ್ತು. ಯಾಕೆ ಹಣ ಖರ್ಚು ಮಾಡ್ತೀರ? ನಾನು ಕೇಳಿಲ್ಲ. ಆಮೇಲೆ ದೇವ್ರು ಹೇಳ್ತಾರೆ, ನನ್ನ ಹತ್ರ ಬಾ, ನಾನು ನಿಮಗೆ ಹೇಳ್ತೇನೆ ಬುದ್ಧಿಮಾತು. ಕೆಳಗಡೆ ಓದಿ ಮನೆಗೆ ಹೋದ ನಂತರ ಓದಿಕೊಳ್ಳ್ರಿ. ಆದ ಕಾರಣ ನಾವು ದಿನಾಲು ಸಾಯೋಣ. ಸತ್ತವನೇ ನಿಜವಾದ ಶಿಷ್ಯ. ಸ್ವಾರ್ಥಕ್ಕೆ ಸತ್ತವನೇ ನಿಜವಾದ ಶಿಷ್ಯ. ಸಾಯಕ್ಕೆ ಯಾರಿಗಿದೆ ಮನಸ್ಸು? ಯಾರಿಗಿದೆ ಸಾಯಕ್ಕೆ ಮನಸ್ಸು ಹೇಳಿ? ಸಾಯಕ್ಕೆ ಮನಸ್ಸಿಲ್ಲದಕ್ಕೆ ತಲೆನೋವು ಬಂದರೆ ಕೂಡಲೇ ನಾವೇನು ಮಾಡ್ತೀವಿ? ಸಾಯಕ್ಕೆ ಮನಸ್ಸಿಲ್ಲ ಅಂತ ಅರ್ಥ. ಒಂದು ಹೊಟ್ಟೆ ನೋವು ಬಂದ ಕೂಡಲೇ ಸಾಯಕ್ಕೆ ಮನಸ್ಸಿಲ್ಲ ಅಂತ ಅರ್ಥ. ಕೆಲವರು ಹೇಳ್ತಾರೆ 100 ವರ್ಷ ಬದುಕಿರಿ, ಅವ್ನು ಹಾಳೋದು ನೀವು ಬೇಗ ಸಾಯಿಲಿ ಅಂತ. 100 ವರ್ಷ ಬದುಕಲ್ಲ ಅಂತ ನಮಗೆ ಗೊತ್ತು ಇಲ್ವಾ? ಹಲೋ, ಗೊತ್ತಿದೆ ಇಲ್ವಾ? ಆದರೂ ಕೆಲವೊಮ್ಮೆ ನಮ್ಮನ್ನು ನೋಡಿಬಿಟ್ಟು ನೀವು 100 ವಯಸ್ಸು 100 ವರ್ಷ, ಅಯ್ಯೋ ಏನು ಸುಳ್ಳಾಡ್ತಾರೆ ಜನ ಅಲ್ವಾ? ಅದು ಕೇಳಿಸ್ಕೊಂಡು ನಮಗೆ ಸ್ವಲ್ಪ ಜಂಪಾಗುತ್ತೆ. ಪರವಾಗಿಲ್ಲ, ನಾನು ಬೇಗ ಸಾಯಲ್ಲ. ಅವನು 1000 ಸಲ ಹೇಳಿದ್ರು ಸಾಯಬೇಕಾದ ಟೈಮ್ ಬಂದಾಗ ಒಂದೇ ಸಾರಿ ಸಾಯುವುದು. ವಾಕ್ಯ ಓದಲ್ಲ, ನಾನಿಲ್ಲಿ ನಿಲ್ಲಿಸ್ತೇನೆ. ಪಾಸ್ಟಲ್ಲಿ ಬಂದು ಕೂತರ ಅರ್ಥ ಸಮಯ ಆಯಿತು, ಸಿಗ್ನಲ್ ಅಂತ ಅರ್ಥ. ಸೊ ಅದ ಕಾರಣ ನಾನಿಲ್ಲಿ ಮುಗಿಸ್ತೀನಿ. ಒಂದೇ ಒಂದು ವಿಷಯ ಇವತ್ತು ಹೇಳಿದ್ದು ಇಷ್ಟುವರೆಗೂ, ನಾವು ಸ್ವಾರ್ಥಕ್ಕೆ ಸಾಯಬೇಕು. ಸ್ವಾರ್ಥಕ್ಕೆ ಸಾಯಬೇಕು. ನಾನು ಎಂಬುದು ಬೆಂಡಾಗಬೇಕು. ನಾನು ಎಂಬುದು ಎಂಬುದು ಬೆಂಡಾದರೆ ಸಿ ಬರುತ್ತೆ. ಸಿ ಅಂದರೆ ಯೇಸು ಕ್ರಿಸ್ತನು ಯಾವಾಗಲೂ ನಮ್ಮನ್ನು ತೋರಿ ಬರಲಿ. ನಾನು ಭೂಮಿಯ ಮೇಲೆ ಎತ್ತಲ್ಪಟ್ಟರೆ ಎಲ್ಲರನ್ನು ನಾನು ನನ್ನ ಬಳಿಗೆ ಎಳೆದುಕೊಳ್ಳುವೆನು ಎಂದು ಯಾರು ಹೇಳಿದಾನೆ ಗೊತ್ತಾ? ಯೇಸು ಸ್ವಾಮಿ. ನಾವು ಎಳೆಯೋಕ್ಕೆ ಹೋಗಬೇಡ, ನಾವು ಸತ್ತರೆ ಸಾಕು. ಎಷ್ಟೋ ಜನ ಸಾಯಿಲಿಂದ ಕಾಯ್ತಾ ಇದ್ದಾರೆ ಗೊತ್ತಾ ನಿಮಗೆ? ನೀವು ಸಾಯಬೇಕಂತ ಎಷ್ಟೋ ಜನರಿಗೆ ಕಾಯ್ತಾ ಇದ್ದಾರೆ. ಕೆಲವರು ಪ್ರಾರ್ಥನೆ ಕೂಡ ಮಾಡ್ಬೋದು, ಇವನು ಬೇಗ ಸಾಯಲಿ ಅಂತ, ಇವಳು ಬೇಗನೆ ಸಾಯಲಿ ಅಂತ. ಆದರೆ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಒಬ್ಬ ಪರಲೋಕದಲ್ಲಿ, ಸ್ವಾಮಿ ಇವನು ಸಾಯಬೇಕು, ಇವಳು ಸಾಯಬೇಕು. ಹೇಗೆ? ದೇಹದಲ್ಲಿ ಅಲ್ಲ, ಪಾಪಕ್ಕೆ. ಇವಳಲ್ಲಿ ಪಾಪದ ಸ್ವಭಾವೆಲ್ಲ ಸಾಯಬೇಕು ಸ್ವಾಮಿ. ತಂದೆಯೇ, ಈ ನನ್ನ ಮಗನು ಜಾಯಿ ಇದ್ದಾನಲ್ಲ, ಅವನೊಳಗಿರುವ ಪಾಪ ಸ್ವಭಾವೆಲ್ಲ ಸಾಯಬೇಕು. ಅವನು ಸತ್ತರೆ ಮಾತ್ರ ಅವನು ಸದಾ ನನ್ನ ಜೊತೆಲಿ ಇರೋಕ್ಕೆ ಸಾಧ್ಯ. ಪಾಪದ ಪಾಲಿಗೆ ಸತ್ತರೆ ಮಾತ್ರ ಆತ್ಮನ ವಶದಲ್ಲಿ ಒಳಪಟ್ಟು ನಾವು ಸದಾ ಕರ್ತನಿಗಾಗಿ ಜೀವಿಸೋದಕ್ಕೆ ಸಾಧ್ಯ.
ನನ್ನ ಸ್ವರವನ್ನು ಕೇಳಿಸ್ತಿರುವ ನನ್ನ ಸಹೋದರ ಸಹೋದರಿ, ಈ ಕೊನೆಯ ನಿಮಿಷದಲ್ಲಿ ನಾನು ಈ ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ನಾನು ಇನ್ನು 4 ವಿಷಯ ಹೇಳಬೇಕಂದಿದ್ದೆ, ಒಂದು ವಿಷಯದಲ್ಲಿಯೇ ಕೊಂಗಿತ್ತು. ವಿಷಯವು ಕೇಳಿ ತೀರಿತು. ಪ್ರಸಂಗಿಯ ಮಾತಿದು. ಪ್ರಸಂಗಿಯ ಮಾತು, ಪ್ರಸಂಗಿ ಕೊನೆಯ ಅಧ್ಯಾಯದಲ್ಲಿ ಕೊನೆಯ ವಾಕ್ಯದಲ್ಲಿ ಬರೆದದ್ದು ಹೇಗೆ? ನಾನು ಹೇಳುವ ವಚನ, ವಿಷಯವೂ ತೀರಿತು. ಆದರೆ ನನ್ನ ವಿಷಯ ತೀರಿಲ್ಲ, ಇನ್ನೂ 5 ಇದೆ. ಸೊಲೊಮೋನ್ ಹೇಳುತ್ತಾನೆ, ರಾಜ ಅತಿ ದೊಡ್ಡ ಜ್ಞಾನಿ, ವಿಷಯವೂ ಹೇಳಿ ತೀರಿತು. ಮನುಷ್ಯರೆಲ್ಲರ ಕರ್ತವ್ಯ ಏನು ಗೊತ್ತಾ? ನೋಡ್ರಿ, ವಾಕ್ಯದಲ್ಲಿ ಬರೆದಿಲ್ವಾ? ಪ್ರಸಂಗಿಗಳ ಪುಸ್ತಕ ಕಡೆಯ ಅಧ್ಯಾಯ ಕಡೆಯ ಮಾತಿಗೆ ನಾನು ಹೇಳ್ತಾ ಇರೋದು. 12 ಕರೆಕ್ಟ್ ತಾನೇ ನಾನು ಹೇಳಿದ್ದು? ವಿಷಯವೂ ತೀರಿತು. ಆದರೆ ನನ್ನದು ತೀರಿಲ್ಲ, ಅವನು ಹೇಳಿದ್ದು ಮುಗಿತು ಅಂತ. ನೀವು ಏನು ಮಾಡಬೇಕು, ನಾನೇನು ಮಾಡಬೇಕು? ದೇವರಿಗೆ ಭಯಪಟ್ಟು, ಫಿಯರ್ ಗಾಡ್ ಆ್ಯಂಡ್ ಡೂ ಹಿಸ್ ಕಮಾಂಡ್ಮೆಂಟ್ಸ್. ಹೆಚ್ಚು ಕೇಳಿಸಿಕೊಂಡು ಪ್ರಯೋಜನವಿಲ್ಲ, ಒಂದು ಕೇಳಿಸಿಕೊಂಡರೂ ಅದನ್ನು ಕೈಕೊಂಡು ನಡಿ. ಹಲೋ, ಹೆಚ್ಚು ನಾನು 4 ಪಾಯಿಂಟ್ ಬಿಟ್ಟಿದ್ದೀನಿ, ಅದು ವಿಷಯ ಬೇಡ. ಈ ಒಂದು ವಿಷಯ ಹೇಳಿದೆಯಲ್ಲ, ಅದು ಅಪ್ಪಟ್ಟ ಆತ್ಮಕ್ಕೆ ತೆಗೆದುಕೋ, ಕೈಕೊಂಡು ನಡಿ. ಇಲ್ಲಿಂದ ಹೋಗೋದಕ್ಕೆ ಮುಂಚೆನೇ ಸ್ವಾಮಿಗೆ ಹೇಳು, ಸ್ವಾಮಿ, ಇಂದಿನಿಂದ ನಾನು ನನ್ನ ಸ್ವಾರ್ಥಕ್ಕೆ ಸಾಯಿಸ್ತೇನೆ, ನನ್ನ ಬಾಯಿ ಕಟ್ಟುತ್ತೇನೆ, ನನ್ನ ಮೂಗು ಕಟ್ಟುತ್ತೇನೆ, ನನ್ನ ಕಣ್ಣು ಮುಚ್ಚುತ್ತೇನೆ, ಅಂದರೆ ಕಣ್ಣುಗಳು ನಾನು ಕಟ್ಟುತ್ತೇನೆ. ಕಣ್ಣಿನಿಂದ ಯಾವ ತಪ್ಪು ನಾನು ಮಾಡಬಾರದು, ಬಾಯಿಂದ ಯಾವ ಪಾಪವೂ ನಾನು ಮಾಡಲ್ಲ, ನನ್ನ ಮೂಗಿನಿಂದ ಯಾವ ಪಾಪವೂ ಬರಲ್ಲ, ನನ್ನ ಕಿವಿಯಿಂದ ಯಾವುದೂ ನಾನು ಕೇಳಿಸ್ಕೊಳ್ಳಲ್ಲ, ನನ್ನ ದೇಹದ ಅಂಗಗಳಿಂದ ಯಾವತ್ತೂ ನಿನಗೆ ಅವಮಾನಕರವಾಗಿ ನಾನು ನಡ್ಕೊಳ್ಳಲ್ಲ. ಈ ದೇಹ ನಾನು ಶಿಲುಬೆಗೆ ಹಾಕಿಕೊಳ್ತೇನೆ, ಈ ದೇಹ ನಿನ್ನ ಆಜ್ಞೆಗೆ ವಿಧೇಯಪಡಿಸಿಕೊಳ್ತೇನೆ, ನನಗೆ ಸಹಾಯ ಮಾಡು. ಪ್ರಾರ್ಥನೆ ಮಾಡ್ತೀರಾ? 1 ನಿಮಿಷ ತಲೆಬಾಗಿ ಈ ಕರ್ತನ ಮೇಜಿನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವ.